ಶ್ರೀ ಸಿದ್ದೇಶ್ವರ ಜಾತ್ರಾ ಸಮಿತಿಯ ಸಂಕ್ರಮಣ ಜಾತ್ರಾ ಸಮಿತಿಯ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಗುರು ಬಚ್ಚಿನಮಠ ಅವರು ಒಂದೆರಡು ವಿಷಯಗಳನ್ನು ಹೇಳುವುದರೊಂದಿಗೆ ಪ್ರಾರಂಭ ಮಾಡಬೇಕಂತ ನಾನು ಗುರು ಬಚ್ಚಿನಮಠ ಅವರು ಕೇಳಬಹುದು. ಎಲ್ಲರಿಗೆ ನಮಸ್ಕಾರ. ಶ್ರೀ ಸಿದ್ದೇಶ್ವರ ಪಾದಕ್ಕೆ ಅಡ್ಡಬಿದ್ದು ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂತ ಎಲ್ಲ ಮಾಧ್ಯಮದವರಿಗೆ, ಮೀಡಿಯಾದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಈ ಯಾತ್ರೆ ಎಲ್ಲ ಸಂಸ್ಥೆಯ ಡೈರೆಕ್ಟರು, ಅದೇ ರೀತಿಯಾಗಿ ಎಲ್ಲ ನಮ್ಮ ಬಿಜಾಪುರದ ಯಾತ್ರಾ ಮಹೋತ್ಸವದ ಎಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಈ ತರ ಏನಂದ್ರೆ ನನಗೆ ಜಾತ್ರಾ ಮಹೋತ್ಸವದ ಅಧ್ಯಕ್ಷ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು 3 ವರ್ಷ ಆಯ್ತು ನಾವು ಜಾತ್ರೆ ಮಾಡಿಲ್ಲ. ಹೋದ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಏನಾಗಿದ್ದು ನಾವು ಮಾಡಿಲ್ಲ. ಅದೇ ರೀತಿಯಾಗಿ ಈ ಸರಿ ನಾವು ಒಂದು ಜಾತ್ರೆ ಜೋರಾಗಿ ಮಾಡಬೇಕಂತ ಅಧ್ಯಕ್ಷರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಈ ಸರಿ ಎಲ್ಲಾ ಉತ್ಸವವನ್ನು ಒಂದು ಅಚ್ಚುಕಟ್ಟಾಗಿ ಮಾಡಬೇಕಂತ ನಾವು ಈ ಸರಿ ವಿಚಾರ ಮಾಡಿದ್ದೇವೆ. ಅದೇ ರೀತಿಯಾಗಿ ನಂದಿಗೋಳನ್ನು ಹೋದ ನಾವು ಬಜಾರಾಗಿ ಅಡ್ಡಿದ್ದು, ಆದ್ರೆ ಯಾವ್ಯಾವ ಅಂಗಡಿ ಕೊಟ್ಟಿದ್ದಿಲ್ಲ. ಈ ಸರಿ ಎಲ್ಲಾ ಅಂಗಡಿನೂ ನಾವು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಅದು ನಾಡಿದ ಎಕ್ಸಿಟ್ ಚಾಲು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಅವ ಅಂಗಡಿ ರಿಸೀಟ್ ಮಾಡಬೇಕು. ಅದೇ ರೀತಿಯಾಗಿ ಈ ಸಿದ್ದೇಶ್ವರ ಜಾತ್ರೆ, ನಮ್ಮೂರ ಜಾತ್ರೆ ಬಹಳ ಅಚ್ಚುಕಟ್ಟಾಗಿ ನಡೀತದೆ. ಯಾಕಂದ್ರೆ ಇಡೀ ಕರ್ನಾಟಕ ತುಂಬಾ ನಮ್ಮ ಸಿದ್ದರಾಮೇಶ್ವರ ಜಾತ್ರೆ ನೋಡ್ತಾರೆ. ಅದೇ ರೀತಿಯಾಗಿ ಆ ಜಾತ್ರೆಯಲ್ಲಿ ನಮ್ಮ ಬಸರುಗಳು ನೋಡಕ್ ಬರ್ತಿರ್ತಾರೆ. ಎಲ್ಲರೂ ಜಾತ್ರೆ ಬಸರುಗಳು ನೋಡಕ್ ಬರ್ತಿರ್ತಾರೆ. ಯಾಕಂದ್ರೆ ಒಂದು ಒಳ್ಳೆಯ ಜಾತ್ರೆ ಮಾಡ್ತಾರ, ಒಳ್ಳೆಯ ಸಂಸ್ಥೆಯ ಒಂದು ಅಧ್ಯಕ್ಷರು. ಅದೇ ರೀತಿಯಾಗಿ ಎಲ್ಲಾ ನಮ್ಮ ಸಂಸ್ಥೆಯ ಎಲ್ಲಾ ಡೈರೆಕ್ಟರ್ ಅವ್ರು ಇರ್ಲಿ ಬಿಡ್ಲಿ ಒಂದು ಅಚ್ಚುಕಟ್ಟಾಗಿ ಜಾತ್ರೆ ನಡ್ಕೊಂಡು ಹೋಗ್ತಾರ. ಅವ್ರು ಬಂದು ಲೇಟ್ ಆಗಿದ್ರು ಎಲ್ಲಾರು ಕೂತು ಮೀಟಿಂಗ್ ಮಾಡಿ ಕಮಿಟಿ ಮಾಡ್ಯಾರ. ಅದೇ ರೀತಿಯಾಗಿ ಮುಂದಾಗಲಿ ಈ ಜಾತ್ರೆ ಚಂದಾಗಿ ನಡೀಲಿ ಅಂತ ಹೇಳಿ ನಾನು ಧ್ಯಾನ ಹಾಕೋತೇನೆ. ಧನ್ಯವಾದಗಳು. ಈಗ ಜಾತ್ರೆಯ ಕಾರ್ಯಕ್ರಮದ ಎಲ್ಲಾ ವಿವರಗಳನ್ನು ನಮ್ಮ ಚೇರ್ಮನ್ ಆದಂತ ಹೊಸ ಹಿರೇಮಠ ಅವರು ತಿಳಿಸ್ಬೇಕಂತ ಅದನ್ನು ಕೇಳಬಹುದು. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಪ್ರತಿ ಸಲದಂತೆ ಈ ಸಲವಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮಾಡಬೇಕಂತ ಈಗಾಗಲೇ ನಿರ್ಣಯ ಆಗಿದೆ. ಅದರ ಪ್ರಯುಕ್ತವಾಗಿ ಎಲ್ಲ ಕಾರ್ಯಗಳು ಈಗಾಗಲೇ ಮುಗಿಯುವ ಹಂತದಲ್ಲಿವೆ. ಉಳಿದಾವೆ ಕೆಲವು ಉಳಿದಿವೆ. ಆ ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲರಿಗೂ ಸ್ವಾಗತಿಸಿ ಜಾತ್ರಾ ಮಹೋತ್ಸವದ ಒಂದು ಏನು ಇನ್ನಿತರ ಕಾರ್ಯಕ್ರಮಗಳು ಏನಿವೆ ಅದರ ಬಗ್ಗೆ ಸವಿಸ್ತಾರವಾಗಿ ನಮಗೆ ಹೇಳ್ತಾ ಇದ್ದೇನೆ. ತಾರೀಖು 12/1/2024 ಅಂದ್ರೆ ಶುಕ್ರವಾರ ದಿವಸ ಸಾಯಂಕಾಲ 5:30 ಗಂಟೆಗೆ ಗೋಮಾತೆಯ ಪೂಜೆಯೊಂದಿಗೆ ನಂದಿ ಧ್ವಜಗಳ ಒಂದು ಪೂಜೆ ಆಗ್ತದೆ. ನಂತರ ಎಲ್ಲ ನಂದಿಗಳು ಏನು ಸಿದ್ದೇಶ್ವರ ಫ್ರಂಟ್ ಲೈನ್ ಇಂದ ಏನು ಗಣಪತಿ ಚೌಕದವರೆಗೆ ಹೋಗಿ ಅಲ್ಲಿ ಗಣಪತಿ ಮೂರ್ತಿಗೆ ರುದ್ರಾಭಿಷೇಕ ಆಗ್ತದೆ. ತದನಂತರ ಅಲ್ಲಿ ಅವರ ಅಂಗಡಿಯಲ್ಲಿ ಪಾಲ್ಕಿ ಸೇವೆ ಹಾಕಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಂತರ ದೇವಸ್ಥಾನಕ್ಕೆ ಮರಳಿ ಬರುವಂತ ಕಾರ್ಯಕ್ರಮ 12ನೇ ತಾರೀಕಿಗೆ ಸಿಗುತ್ತದೆ. ಆಕ್ಚುಲಿ 13ನೇ ತಾರೀಕಿನಿಂದ ಜಾತ್ರೆ ಪ್ರಾರಂಭ ಆಗ್ತದೆ. 13/1/2024 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಎಲ್ಲ ನಂದಿ ಧ್ವಜಗಳ ಪೂಜೆಯೊಂದಿಗೆ ಇದು ಜಾತ್ರೆ ಪ್ರಾರಂಭ ಆಗ್ತದೆ. ನಮ್ಮ ವಿಜಯಪುರದ ಪ್ರಜಾತ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಮೆರವಣಿಗೆ ಆಗ್ತದೆ. ತದನಂತರ ಲಿಂಗದ ಗುಡಿ ಹೋಗಿ ಅಲ್ಲಿ ಎಣ್ಣೆ ಪ್ರಸನ್ನ ಮಾಡಿ ನಂತರ ನೇರವಾಗಿ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಸಲ್ಲಿಸಿ
ತದನಂತರ ನೇರವಾಗಿ ಸಿದ್ದೇಶ್ವರ ಏನು ದೇವಾಲಯಕ್ಕೆ ಹೋಗುವಂತ ವಾಡಿಕೆ. ತದನಂತರ 14ನೇ ತಾರೀಕಿಗೆ ಅಂದ್ರೆ ಭೋಗಿ 14ನೇ ತಾರೀಕಿಗೆ ಭೋಗಿ ಇದೆ. ತಾರೀಖ್ 14/2/2024 ರವಿವಾರ ಮುಂಜಾನೆ ಅಂದ್ರೆ ಮಧ್ಯಾಹ್ನ 12:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಏನು ಶಿವಗಿ ಸಿದ್ದರಾಮೇಶ್ವರ ದಂಡದೊಂದಿಗೆ ವಿವಾಹ ಕಾರ್ಯಕ್ರಮ ಅಂದ್ರೆ ಅಕ್ಷತಾ ಭೋಗಿ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಅದರ ಆದ ನಂತರ ಎಲ್ಲ ನಂದಿ ಧ್ವಜಗಳು ಈಗ ಬಜಾರ್ನಲ್ಲಿ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಮತ್ತೆ ಯುದ್ಧದಲ್ಲಿ ಹೋಗಿ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಹೊರಗೆ ಬರುವಂತ ಕಾರ್ಯಕ್ರಮ ಇದೆ. ತದನಂತರ ಅಲ್ಲಿ 15 ಅಂದ್ರೆ ಸೋಮವಾರ ದಿವಸ 12 ಗಂಟೆಗೆ ಅಂದ್ರೆ ಅಂದೇ ಮಕರ ಸಂಕ್ರಮಣ ಅಲ್ಲಿ 15/1/2024 ಸೋಮವಾರ ದಿವಸ ಮಕರ ಸಂಕ್ರಮಣ ಈ ಒಂದು ಕಾರ್ಯಕ್ರಮ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ 12 ಗಂಟೆಗೆ ಯಥಾ ಪ್ರಕಾರವಾಗಿ 12 ಗಂಟೆಗೆ ಮುಂಚಿತವಾಗಿ ದೇವಾಲಯದಲ್ಲಿ ಉತ್ಸವ ಮೂರ್ತಿಯ ಒಂದು ಪೂಜೆ ಪುರಸ್ಕಾರ ಆಗ್ತದೆ. ತದನಂತರ ಅಲ್ಲಿ ಹೋಮದ ಕಟ್ಟಿಗೆ ಹೋಗಿ ಅಲ್ಲಿ ಹೋಮ ಕಾರ್ಯಕ್ರಮ ಮುಗಿಸಿ ಹೋಮ ಮುಗಿಸುವಂತ ಕಾರ್ಯಕ್ರಮ ಸೋಮವಾರ ದಿವಸ 15/3/2024 12 ಗಂಟೆ ಪ್ರಾರಂಭ ಆಗ್ತದೆ. ತದನಂತರ 14ನೇ ತಾರೀಕಿನ ದಿವಸ ಈ ವರ್ಷದ ಜಾತ್ರೆ ಕೊನೆ ದಿವಸ 14ನೇ ತಾರೀಕಿನ ದಿವಸ ಆ ದಿವಸ ಕೂಡ ಯಥಾ ಪ್ರಕಾರವಾಗಿ ನಂದಿ ಧ್ವಜಗಳ ಒಂದು ಪೂಜೆ ಆಗ್ತದೆ. ತದನಂತರ ವಿಜಯಪುರದ ಗುಡಿಗಳಲ್ಲಿ ನಂದಿ ಧ್ವಜಗಳ ಮೆರವಣಿಗೆ ಆಗ್ತದೆ. ತದನಂತರ ಇದಕ್ಕೆ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಂತ ಕಾರ್ಯಕ್ರಮ ಇದೆ. ಈ ಒಂದು 13ರಿಂದ 14ನೇ ತಾರೀಕಿನವರೆಗೆ ಪ್ರತಿನಿತ್ಯ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲಿ ಒಂದು ವೇದಿಕೆ ಇರ್ತದೆ. ಆ ಒಂದು ವೇದಿಕೆಯಲ್ಲಿ ಪ್ರತಿ ದಿವಸ ರಸರಂಜನೆ ಕಾರ್ಯಕ್ರಮ, ಜಾನಪದ ಗೀತೆಗಳು, ಬಯಲಾಟಗಳು, ಶ್ರೀಕೃಷ್ಣ ಪಾಠಶಾಲೆ ಇರ್ಬೋದು, ಮಲ್ಲಮ್ಮ ನಾಟಕಗಳು, ಅನೇಕ ಗ್ರಾಮೀಣ ಕಲಾವಿದರಿಗೆ ಅವಕಾಶ ಮಾಡಿಕೊಡುವಂತ ಕೆಲಸ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನುಕೂಲದಿಂದ ಪ್ರತಿ ದಿವಸ ಏಪ್ರಿಲ್ 13, 14, 15, 16, 18, 19 ಇಷ್ಟು ದಿವಸ ಅಂತಂದ್ರೆ ಅಲ್ಲಿ ಮನೋರಂಜನೆ ಕಾರ್ಯಕ್ರಮ ನಡೀತಾರೆ. ಮತ್ತು ತಾರೀಕು 17ನೇ ತಾರೀಕಿನ ದಿವಸ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ಆಹಾರ ಎತ್ತುವಂತ ಕಾರ್ಯಕ್ರಮ ಇದೆ. ಅದು ಮುಂಜಾನೆ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಮಧ್ಯಾಹ್ನ 3-4 ಗಂಟೆಗೆ ನಡೀತದೆ. 18ನೇ ತಾರೀಕಿನ ದಿವಸ SS ಹೈಸ್ಕೂಲ್ ಮೈದಾನದಲ್ಲಿ ಅಲ್ಲಿ ಕುಸ್ತಿ ಪಂದ್ಯಾಟ ಅಲ್ಲಿ ಇರುತ್ತದೆ. ಅದು ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಆಗ್ತದೆ. ಇದೇ ಪ್ರಕಾರದಿಂದ ಏನು 13ರಿಂದ 12ನೇ ತಾರೀಕಿನವರೆಗೆ ಏನು ಜಾತ್ರೆ ನಡೆಯುವಂತ ಸಂದರ್ಭದಲ್ಲಿ ನಾವೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಪ್ರಸಾದ ವ್ಯವಸ್ಥೆ ಯಾರು ಮಾಡ್ತಾರಪ್ಪ ಅಂತಂದ್ರೆ ಭಕ್ತರೇ ಮಾಡ್ತಾರೆ. ಆ ಒಂದು ಭಕ್ತರು ಯಾರ್ಯಾರು ಮಾಡ್ತಾರಪ್ಪ ಅಂತಂದ್ರೆ ಅಂತ ಹೇಳ್ತೀನಿ. ಮತ್ತೆ ದಿವಸ 12ನೇ ತಾರೀಕಿನ ದಿವಸ ಸಾಯಂಕಾಲ ಅಂದ್ರೆ 5 ಹೋದ ಅಲ್ಲಿ ಗಣಪತಿ ಹತ್ರ ಹೋಗಿ ಅಲ್ಲಿ ಗಣಪತಿ ಅಭಿಷೇಕ ನಂತರ ಅಲ್ಲಿ ಅವರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. 13ನೇ ತಾರೀಕಿನ ದಿವಸ ವಾಟರ್ ಐಟರ್ ದೇವಸ್ಥಾನ ಆವರಣದಲ್ಲಿ ಇಲ್ಲಿ ಕಪಿಲೇಶ್ವರ ದೇವಸ್ಥಾನ ಮೊದಲಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಂತರ 14ನೇ ತಾರೀಕಿನ ದಿವಸ ಕರುಣ್ ಬಂದೇಕಾರರು ಪೆಟ್ರೋಲ್ ಪಂಪ್ ಮಾಲೀಕರು ಅವರು ಕೂಡ 14ನೇ ತಾರೀಕಿನ ದಿವಸ ಪ್ರಸಾದ ಮಾಡಿದ್ದಾರೆ. ಅದು 14ನೇ ತಾರೀಕಿನ ದಿವಸ ಭೋಗಿ ಇರ್ತದೆ. ಮತ್ತು 15ನೇ ತಾರೀಕಿನ ದಿವಸ ಅನಿಲ ಕೊಡಲಿ ಅಂತೇಳಿ ಬ್ಯಾಂಕ್ ಡೆವಲಪರ್ಸ್ ಅವರು ಕೂಡ ಪ್ರಸಾದ ಮಾಡಿದ್ದಾರೆ. 15ನೇ ತಾರೀಕಿನ ದಿವಸ ಮಕರ ಸಂಕ್ರಮಣ ಆ ದಿವಸದಿಂದ ಅವರು ಪ್ರಸಾದ ಮಾಡಿದ್ದಾರೆ. 14ನೇ ತಾರೀಕಿನ ದಿವಸ ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಅವರು ಕೂಡ 12ನೇ ತಾರೀಕಿನ ದಿವಸ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ತದನಂತರ 21ನೇ ತಾರೀಕಿನ ದಿವಸ ಕಪಡೆ ಉತ್ಸವ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ತೇಜ್ಪಾಲ್ ಸೋಮಚಂದ್ ಗುಪ್ತಾ
ಅದರ ಕದೇ ಶಿಫ್ಟ್ ಮಾಡಿದ್ರು ಆ ದಿವಸ ಪ್ರಸಾದ ವ್ಯವಸ್ಥೆ ಸಂಪೂರ್ಣ ಮಾಡಿಕೊಂಡು ಅವ್ರು ಮಾಡಿಸ್ತಾ ಇದ್ದಾರೆ. ಈ ಪ್ರಕಾರದ ಜಾತ್ರೆಯಲ್ಲಿ ಎಲ್ಲ ಭಕ್ತರು ಒಪ್ಪಿಕೊಂಡು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಯಿಂದ ನಮ್ಮ ಎಲ್ಲ ಜಾತ್ರೆಯ ಏನು ಕಾರ್ಯಗಳು ನಾವು ಎಲ್ಲ ಸಂಪೂರ್ಣವಾಗಿ ಮುಗಿದೇವೆ. ಇವತ್ತು ದಿವಸದ ಪತ್ರಿಕಾಗೋಷ್ಠಿ ಉದ್ದೇಶಕ್ಕೆ ಪ್ರತಿ ಸಾಲದಂತೆ ನಾವೆಲ್ಲ ಜಾತ್ರೆ ಕಳೆದಂತೆ 3 ವರ್ಷಗಳಿಂದ ಜಾತ್ರೆ ಅಷ್ಟೊಂದು 2 ವರ್ಷ ಕಳೆದ ವರ್ಷ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ವಿವೇಕರಾಗಿದ್ದರಿಂದ ಒಂದು ಜಾತ್ರೆ ಕೂಡ ಬಹಳಷ್ಟು ಸಾಂಕೇತಿಕವಾಗಿ ಪ್ರಿಂಟ್ ಮಾಡಿದ್ದೇವೆ. ಈ ವರ್ಷದ ಈ ಎಲ್ಲ ಜಾತ್ರಾ ಸಮಿತಿಯವರು ಈ ವರ್ಷ ಒಳ್ಳೆಯ ರೀತಿಯಿಂದ ಉತ್ಸುಕತೆಯಿಂದ ಮಾಡುವಂತ ಹೇಳಿದಾಗ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಮುಕ್ತ ಆಗ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ವಿನಿಸ್ಕೊಳ್ಬೇಕು ಅಂತಂದ್ರೆ ಪ್ರತಿ ದಿವಸದ ಕಾರ್ಯಕ್ರಮಗಳು ಏನಿವೆ ಅವೆಲ್ಲ ಪತ್ರಿಕಾ ಮಾಧ್ಯಮದವರು ಈ ಪ್ರೆಸ್ ಮೀಡಿಯಾದವರು ಎಲೆಕ್ಟ್ರಾನಿಕ್ ಮೀಡಿಯಾ ಬರಬೇಕು. ಬರೆದು ಸ್ವಲ್ಪ ಏನ್ ಕಾರ್ಯಕ್ರಮ ನಡೀತಾವೋ ನಾವು ಪತ್ರಿಕೆ ತಿಳಿಸ್ಕೊಳ್ತಾ ಇದ್ದೇವೆ. ಈ ವರ್ಷದ ಒಂದು ಜಾತ್ರೆ ಬಹಳ ವಿಶೇಷವಾಗಿ ಮಾಡಬೇಕಂತ ಬಹಳಷ್ಟು ಇದು ಮಾಡಿದ್ದೇವೆ. ತಾರೀಖು 18ನೇ ತಾರೀಕು ದಿವಸ ಹೋಗಿ ದಿವಸ ನಾವು ಹೆಲಿಕಾಪ್ಟರ್ ಮುಖಾಂತರವಾಗಿ ಎಕ್ಸ್ಟ್ರಾ ಟೈಮ್ದಲ್ಲಿ ಆ ಒಂದು ಶಿವಗಿ ಸಿದ್ದರಾಮೇಶ್ವರ ದಂಡದೊಂದಿಗೆ ಕಾರ್ಯಕ್ರಮ ಆಗ್ತದಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಮೇಲಿಂದ ಹೆಲಿಕಾಪ್ಟರ್ನಿಂದ ಆ ಹೂವುಗಳ ಸುಡುಗಡೆ ಸೂಸುವಂತ ಕಾರ್ಯಕ್ರಮ ಮಾಡಲಾಗಿದೆ. ಅದು ಅಲ್ಲಿ 3ನೇ ತಾರೀಕಿಂದ 14ನೇ ತಾರೀಕಿನ ತನಕ ಹೆಲಿಕಾಪ್ಟರ್ನಿಂದ ಈಗೆಲ್ಲ ಅವರು ಆಯೋಜಕರು ಮಾಡಿದ್ದಾರೆ. ಆ ಪ್ರಕಾರವಾಗಿ ಈಗ ಹೇಳಿದ್ದಾರೆ ಕಲ್ವಾಡಿಗಳು. ಅದೇ ಪ್ರಕಾರವಾಗಿ ಅದು ನಮ್ಮ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಹೆಲಿಕಾಪ್ಟರ್ ನಿವಾಸ ಇದೆ. ಅಲ್ಲಿ ಯಾರು ಬೇಕಾದ್ರಿಂದ ವಿಜಯಪುರ ವೀಕ್ಷಣೆ ಮಾಡಬಹುದು. ಇಲ್ಲಿ ಈ ವರ್ಷದ ಒಂದು ಜಾತ್ರೆ ಒಳ್ಳೆಯ ರೀತಿಯಿಂದ ನಡೀತದೆ. ಅದನ್ನು ತಾವೆಲ್ಲ ಪತ್ರಿಕೆ ಮುಖಾಂತರ ಇದು ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮುಖಾಂತರ ಒಳ್ಳೆಯ ರೀತಿಯಿಂದ ಇದಕ್ಕೆ ಪ್ರಚಾರ ಕೊಟ್ಟಪ್ಪ ಅಂತಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಜನತೆ ಬರಲಿಕ್ಕೆ ಅನುಕೂಲ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗುವುದರಲ್ಲಿ ಸಾಧ್ಯವಿಲ್ಲ. ಮತ್ತು ಇದು ನಮ್ಮೂರು ಜಾತ್ರೆ. ಇಲ್ಲಿ ಜಾತ್ರೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸ್ತಾರೆ. ಇಡೀ ನಮ್ಮ ಜಿಲ್ಲೆ ಆದ ಇಡೀ ಕರ್ನಾಟಕ ಜಾತ್ರೆ ಕೂಡ ಮೈಸೂರು ಕೂಡ ಈ ಒಂದು ಜಾತ್ರೆಯಲ್ಲಿ ಬಂದು ಭಾಗವಹಿಸಿ ಶಿವಗಿ ಸಿದ್ದರಾಮೇಶ್ವರ ಒಂದು ಕರ್ನಾಟಕಕ್ಕೆ ಪಾಲ್ಗೊಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಹೇಳೋದು ಇಷ್ಟೇ. ಮತ್ತೊಮ್ಮೆ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಜಾತ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಟಿವಿಯಲ್ಲಿ ಪ್ರಸಾರ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರಂತೆ ಈ ಮಂಗಳ್ಯ ಕಾರ್ಯಕ್ರಮಗಳು ಈ ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಅಲ್ಲಿ ನಡೀತವೆ. 12ರಿಂದ 13ರಿಂದ 14ನೇ ತಾರೀಕಿಂದ 19ರವರೆಗೆ ನಡೀತವೆ. ಅದರಂತೆ ತೊಲಿ ಗ್ರಾಮದಲ್ಲಿ ಜನಗಳ ಜಾತ್ರೆ ಇರೋದ್ರಿಂದ ಅಲ್ಲಿ ಕೂಡ 2 ವೇದಿಕೆ ಅಲ್ಲಿ ಕೂಡ ಮನೋರಂಜನೆ ಕಾರ್ಯಕ್ರಮ ಅಲ್ಲಿ ಮಾಡಲಾಗಿದೆ. ಎಲ್ಲ ಕಾರ್ಯಕ್ರಮ ಅವೆಲ್ಲ ಪತ್ರಿಕೆಯಲ್ಲಿ ಈಗ ಒಂದು ಪತ್ರಿಕೆ ಎಲ್ಲ ಮಾಧ್ಯಮದವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಜಾತ್ರೆಯ ವತಿಯಿಂದ ನಮಸ್ಕಾರ ಒಂದು ಸಿದ್ದರಾಮೇಶ್ವರ ಜಾತ್ರೆಯ ವೈಶಿಷ್ಟ್ಯತೆಯನ್ನು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆಮೇಲೆ 12ನೇ ತಾರೀಕಿನಿಂದ ಇದು ವಿಶೇಷವಾಗಿ ಅವರು ಹೆಲಿಕಾಪ್ಟರ್ ರೈಡ್ ಅನ್ನ ಜಾತ್ರಾ ಸಂಕ್ರಮಣದ ಜಾತ್ರೆಗೋಸ್ಕರನೇ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ ಕಳೆದ ಬಾರಿ ಒಂದು ಸಲ ಮಾಡಿದ್ರು, ಇದೊಂದು ಸಲ ಮಾಡಿದ್ದಾರೆ. ವಿಶೇಷವಾಗಿ ವಿಜಯಪುರ ಜನತೆ ಅನುಕೂಲ ಆಗಲಿ ಅಂತ ಹೇಳಿ ಹೆಲಿಕಾಪ್ಟರ್ ರೈಡ್ ಅನ್ನ ಜಾಲಿ ರೈಡ್ ಅನ್ನ ವಿಜಯಪುರ ಜನತೆ ಸಂಬಂಧ ಮಾಡಿದ್ದಾರೆ. ಸಂಕ್ರಮಣ ಜಾತ್ರಾ ವಿಶೇಷ ಅಂತ ಹೇಳಿ ಅದು ದಬಾಯಿಸ್ಕೊಂಡು 12ನೇ ತಾರೀಕು 13, 14, 15, 16 ಈ ರೀತಿ 5 ದಿನದ ಕಾರ್ಯಕ್ರಮ ಹೆಲಿಕಾಪ್ಟರ್ ಅವ್ರು ನಡೆಸಿಕೊಡ್ತಾರೆ. 14ನೇ ತಾರೀಕಿನ ಮಾತ್ರ ಸಿದ್ದೇಶ್ವರ ದೇವಸ್ಥಾನದ ಅಲ್ಲಿ ಬಂದು ಹೆಲಿಕಾಪ್ಟರ್ ನೇರದಿಂದ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ಹೋಗಿ ಕಾರ್ಯಕ್ರಮ. ಅದರ ಇದು ಕೂಡ ಅವ್ರು ಇಟ್ಟಿದ್ದಾರೆ, ಕಡಿಮೆ ಇದು ಹೇಳಿದ್ದಾರೆ ಅವರು ಆಯೋಜಕರು ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ 4,750 ಪರ್ ಹೆಡ್ ಅವ್ರು ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದ್ ಸಲ ಒಂದು ರೈಡಿಗೆ 6 ಜನಕ್ಕೆ 4,750 ಮಾಡ್ತಾ ಇದ್ದಾರೆ. ಸಂಕ್ರಮಣ ಜಾತ್ರೆ ಸಂಬಂಧ ನಾವು 4 ಜನ ಸಂಪೂರ್ಣ ತಮಗೆ ಒದಗಿಸಲಾಗ್ತದೆ. ಅದ್ರದ್ದು ರಾಘವೇಂದ್ರ ಇವರಿದ್ದಾರೆ, ಅವರಿಗೆ ನಮ್ಮ ಕಡೆ ಸಂಪರ್ಕ ಮಾಡಿಸ್ತೇವೆ. ಈಗ
ನಮ್ಮೆಲ್ಲರನ್ನು ಕುರಿತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ವಿಜಯಪುರ ನಗರ ಶಾಸಕರು ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಮಾತನಾಡುವುದಕ್ಕೆ ನಾನು ಕೇಳುತ್ತೇನೆ. ಈಗಾಗಲೇ ನಮ್ಮ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದಂತ ಶ್ರೀ ಗುರು ಬಚ್ಚನಮಠ ಅವರು, ನಮ್ಮ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಅಂತ ಶ್ರೀ ಬಸಯ್ಯ ಹಿರೇಮಠ ಅವರು ಎಲ್ಲ ಜಾತ್ರೆ ಎಲ್ಲ ಸಂಪೂರ್ಣ ವಿವರವನ್ನ ನಮ್ಮ ಮುಂದೆ ಕೊಟ್ಟಿದ್ದಾರೆ. 125 ವರ್ಷದ ಒಂದು ಸಿದ್ದೇಶ್ವರ ಸಂಸ್ಥೆ ಜನ್ಮ ತಾಳಿ ಇವತ್ತು 105ನೇ ಮಕರ ಸಂಕ್ರಮಣವನ್ನು ಸಿದ್ದೇಶ್ವರ ಸಂಸ್ಥೆಯಿಂದ ಒಂದು ಜಾತ್ರಾ ಸಮಿತಿಯ ಅವರ ಒಂದು ಸಹಯೋಗದಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ. ಕಳೆದ 3-4 ವರ್ಷದಿಂದ ಮಹಾಮಾರಿ ಕರೋನಾದ ಒಂದು ಹಿನ್ನೆಲೆಯಲ್ಲಿ ನಾವು ಸರಳವಾಗಿ ಮತ್ತು ಇಡೀ ಜಗತ್ತಿಗೆ ಬಂದಂತ ಮಹಾಮಾರಿಗೆ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಮ ಏನು ನಿಯಮಗಳಿದ್ದು ಆ ನಿಯಮಗಳನ್ನು ಪಾಲಿಸಲಿಕ್ಕೆ ನಾವು ಜಾತ್ರೆಯನ್ನ ಸರಳವಾಗಿ ಕಡಿಮೆ ಇದರಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಸಲ ಜಾತ್ರೆ ಯಾವುದೇ ರೀತಿಯ ರೋಗ ಬಾಧಕಗಳಿಲ್ಲ, ಯಾವುದೇ ರೀತಿಯ ಬಹಳ ಗಂಭೀರವಾದಂತಹ ಕರೋನಾ ಪರಿಸ್ಥಿತಿ ದೇಶದಲ್ಲಿ ಜಗತ್ತಿನಲ್ಲಿ ಇರದೇ ಇರುವುದರಿಂದ ಈ ಸಲ ಸಂಕ್ರಮಣ ಜಾತ್ರೆ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಏನ್ ಮಾಡ್ಬೇಕು ಅದೇ ಮಾಡಬೇಕು. ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಜಾತ್ರಾ ಕಮಿಟಿಗಳು ಮತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿಗಳು ಎಲ್ಲರೂ ಈಗಾಗಲೇ ಬಹಳ ಉತ್ಸುಕತೆಯಿಂದ ಇವತ್ತು ಜಾತ್ರೆಗೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಈ ಸಲ ಜನರು ಸಹ ಬಹಳ ಮುಕ್ತವಾಗಿ ಜಾತ್ರೆಗೆ ದೇಣಿಗೆಯನ್ನು ಕೊಟ್ಟು ಅವರು ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ರೀತಿ ಈ ಸಲ ನಮ್ಮ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಯವರು ಸಹಿತ ಯಾವುದೇ ಜಾನುವಾರುಗಳಿಗೆ, ನಮ್ಮ ದನಕರುಗಳಿಗೆ ಯಾವುದೇ ರೀತಿಯ ರೋಗ ಬಾಧಕ ಇಲ್ಲ, ಯಾವುದೇ ಅಂಟು ರೋಗ ಆಗಲಿ ಯಾವುದೇ ರೀತಿಯ ಬಾಧಕ ಇಲ್ಲ ಅಂತ ಹೇಳಿ ಪಶು ಸಂಗೋಪನಾ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರಿಂದ ಪ್ರತಿ ವರ್ಷ ಏನು ಇಡೀ ಕರ್ನಾಟಕದಲ್ಲೇ ದೊಡ್ಡದಾದಂತ ಧರ್ಮದ ಜಾತ್ರೆ ಈ ಸಲ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ಬಿ ಸರ್ವೆ ನಂಬರ್ದಲ್ಲಿ ದನಗಳ ಜಾತ್ರೆ ನಡೀತದೆ. ಅಲ್ಲಿ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಅನೇಕ ರಾಜ್ಯದ ಜನ ನಮ್ಮ ಜಾನುವಾರುಗಳನ್ನು ಖರೀದಿ ಮಾಡುವಂತ ಒಂದು ದೊಡ್ಡ ಭರಾಟೆ ನಡೀತದೆ. ಅದೇ ರೀತಿ ಅದು ಸಹ ಎಲ್ಲ ರೀತಿಯಿಂದ APMC ವತಿಯಿಂದ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಯು ಸಹಿತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಳ್ಳೆಯ ಊರಿಗೆ, ಒಳ್ಳೆಯ ಆಕಳಿಗೆ, ಒಳ್ಳೆಯ ಎತ್ತುಗಳಿಗೆ ಈ ರೀತಿ ಶ್ರೀ ಸಿದ್ದೇಶ್ವರ ಸಂಸ್ಥೆ, ಶ್ರೀ ಸಿದ್ದೇಶ್ವರ ಸರ್ಕಾರಿ ಬ್ಯಾಂಕು, DCC ಬ್ಯಾಂಕ್ ವಿಜಯಪುರ, ಸೀತಾಶ್ರೀ ಸವಾಲರ್ ಸರ್ಕಾರಿ ನೇಮಕ, ಮರ್ಚೆಂಟ್ ಅಸೋಸಿಯೇಷನ್, BID ಶಿಕ್ಷಣ ಸಂಸ್ಥೆ, ವ್ಯಾಪಾರ ಸಂಘ ಎಲ್ಲರೂ ನಾವು ಒಂದೊಂದು ಕಡೆ ಬಂಗಾರ ಒಳ್ಳೆ ಜಾನುವಾರುಗಳಿಗೆ ಒಂದು ಗೌರವ ಪ್ರಶಸ್ತಿಯನ್ನು ಕೊಡುವಂತಹ ಸಹ ಕಾರ್ಯಕ್ರಮ ಇದೆ. ಅದೇ ರೀತಿ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಮ್ಮ ತತ್ವಜ್ಞಾನಿ ಶ್ರೀ ಸಿದ್ದೇಶ್ವರ ಶ್ರೀಗಳ ವೇದಿಕೆ ಅಂತೇಳಿ ಮಾಡಿ ಅಲ್ಲಿ ಎಲ್ಲ ರೀತಿಯ ಮನರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡ್ತಾ ಇದ್ದಾರೆ. ಕುಸ್ತಿ ಮೊದಲೆಲ್ಲ ಸ್ವಲ್ಪ ದಿವಸ ಏನೋ ಹೊಸ ಇದನ್ನ ಮಾಡಿ ಮತ್ತೆ ಮನೆಗೆ ಮೊದಲು ಒರಿಜಿನಲ್ ನಮ್ದು ಏನಿತ್ತು ಮನೆಗೆ ಅದೇನೋ ನಡ್ಬಾರ್ದು ಅದೇನೋ ಬೆಡ್ ಹಾಕಿ ಏನೋ ಮಾಡ್ಬೇಕು ಪಾಯಿಂಟ್ ಅಂತದೆ ಪಾಯಿಂಟ್ ಈಗ ಮೂಲ ನಮ್ಮ ದೇಶದ ಒಂದು
ಎಳಿದೆಯ ಹೆಂಗಿದೆ ಮಣ್ಣಲ್ಲೇನೆ ಕುಸ್ತಿ ಆಡುವಂತಹದ್ದನ್ನು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಭಾರ ಎತ್ತುವಂತಹದ್ದು ಈ ರೀತಿ ಏನ್ ನಮ್ಮ ನೂರಾರು ವರ್ಷದಿಂದ ಏನ್ ನಡ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜಾತ್ರೆಯಲ್ಲಿ ಮಾಡೋರಿದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಬಹಳ ಬೃಹದಾಕಾರವಾಗಿ ಬೆಳೆದಿದೆ. ಮಧ್ಯದಂಗಿಲ್ಲ ಮೊದಲು ಬರೀ ಒಂದು ಶಿವನ ಮಂಟಪ ಮಾಡಿ ಕೊಡುವಂಥದ್ದು ಅಥವಾ ಒಂದು ಜಾತ್ರೆ ಮಾಡೋದು ಬಿಟ್ಟರೆ ಸಿದ್ದೇಶ್ವರ ಸಂಸ್ಥೆ ಏನು ಕೆಲಸ ಇಲ್ಲ. ಇದು ಎಲ್ಲಾ ರಂಗದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇದೆ. ಗೋಶಾಲೆ ಕರ್ನಾಟಕದಲ್ಲಿ ನಮ್ಮಷ್ಟು ದೊಡ್ಡ ಗೋಶಾಲೆ ಇಡೀ ಕರ್ನಾಟಕದಲ್ಲಿ ಯಾವ ಮಠಾಧೀಶರು ಮಾಡಿಲ್ಲ, ಯಾವ ಸಂಸ್ಥೆಗಳು ಮಾಡಿಲ್ಲ. ಅಂತ ದೊಡ್ಡ ಗೋಶಾಲೆ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ನಡೆಯುವಂತ ಗೋಶಾಲೆ. ಸ್ಕೂಲ್ ಕಾಲೇಜುಗಳು, ಕಲ್ಯಾಣ ಮಂಟಪಗಳು ಮತ್ತು ಎಲ್ಲಾನು ವ್ಯವಸ್ಥಿತವಾಗಿ ಈ ರೀತಿ ಒಂದು ಸಂಸ್ಥೆ ಮಾದರಿಯಾಗಿ ಡಯಾಲಿಸಿಸ್ ಸೆಂಟರ್ಗಳು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ, ಹೆಸರು ಬೇರೆ ಇರ್ಬೋದು. ಆದ್ರೆ ನೋಡಿ ಇವತ್ತು ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 25-30 ಲಕ್ಷ 40 ಲಕ್ಷ ಬೇಕು ಒಂದು ಕಿಡ್ನಿ ಇದಕ್ಕೆ ಟ್ರಾನ್ಸ್ಪ್ಲಾಂಟ್. ನಮಗೆ ಕೇವಲ 5-6 ಲಕ್ಷ ರೂಪಾಯಿನಲ್ಲಿ ಇವತ್ತು 2ನೇ ಆಪರೇಷನ್ ಮೊನ್ನೆ ಆಗಿದೆ, ಯಶಸ್ವಿ ಆಪರೇಷನ್. ಮೊದಲನೇದಾಗಿತ್ತು ಅಂದ್ರೆ ಇವತ್ತು ಬೆಂಗಳೂರಿಗೆ ಮುಂಬೈ ಹೋಗುವ ಅವಶ್ಯಕತೆ ಇಲ್ಲ ಅಂತ ಒಂದು ಹಾಸ್ಪಿಟಲ್ ಇವತ್ತು ಡಯಾಲಿಸಿಸ್ ಸೆಂಟರ್. ಯಾ ಖಾಸಗಿ ದವಾಖಾನೆಯಲ್ಲಿ 2,500-3,000 ರೂಪಾಯಿ ತಗೋತಾರೆ ಒಂದು ಡಯಾಲಿಸಿಸ್. ನಮ್ಮಲ್ಲಿ ಏನ್ ನಮ್ಮ ಅವರು ಇದ್ರದ್ದು ಕಾರ್ಡ್ ಇದ್ರೆ BPL ಕಾರ್ಡ್ ಇದ್ರೆ ಉಚಿತವಾಗಿ ನಮ್ಮಲ್ಲಿ ಡಯಾಲಿಸಿಸ್. ಕನಿಷ್ಠ ಡಯಾಲಿಸಿಸ್ ಅಂದ್ರೆ ಒಂದು ತಿಂಗಳು ಕನಿಷ್ಠ 4-5 ಸಲ ಮಾಡ್ಬೇಕಾಗ್ತದೆ. ವಾರಕ್ಕೊಮ್ಮೆ ಒಳಗೊಬ್ಬೊಬ್ಬರಿಗೆ 2 ದಿವಸಕ್ಕೆ ಮಾಡ್ಬೇಕಾಗ್ತದೆ. ಲೆಕ್ಕ ಹಾಕಿ 2,500 ರೂಪಾಯಿದಾಗ 4 ಡಯಾಲಿಸಿಸ್ ಅಂತ 10,000 ರೂಪಾಯಿ. ಅದು ಪೂರ್ತಿ ಉಚಿತ ನಮ್ಮಲ್ಲಿ. ಯಾರು ಮಧ್ಯಮ ವರ್ಗದವರ BPL ಕಾರ್ಡ್ ಅರ್ಹತೆ ಇಲ್ಲ ಅವ್ರಿಗೆ 500 ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡ್ತೀವಿ. ಇವತ್ತು ನಮ್ಮ ಇದೇ ಕೃಷ್ಣ ಕಾಂಪ್ಲೆಕ್ಸ್ ನಲ್ಲಿ 5 ಮಷೀನ್ ಇದೆ. ಮೊನ್ನೆ ICICI ಬ್ಯಾಂಕ್ ಚಟುವಟಿಕೆ ನಮ್ಮ JSS ಹಾಸ್ಪಿಟಲ್ ಅಲ್ಲೂ ಇವತ್ತು ಒಂದು ಸೇವೆಯನ್ನ ಡಯಾಲಿಸಿಸ್ ತಗೋತಾ ಇದ್ದಾರೆ. ಅಲ್ಲಿ 24 ಗಂಟೆ ಔಷಧ ಇವತ್ತು ಗುಳಿಗೆ ಔಷಧ 24x7 365 ಡೇಸ್ 20% ಕಡಿಮೆ ಇರುವಂತ ಔಷಧ ಗುಳಿಗೆ ರಾತ್ರಿ 1 ಗಂಟೆಗೂ ಕೇವಲ 1 ರೂಪಾಯಿ ಗುಳಿಗೆ ಬೇಕಾಗಿದ್ರು ಫೋನ್ ಮಾಡಿದ್ರೆ ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆ ಮಾಡಿದೆ. ಶ್ರೀ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ ಮುದ್ದೇಬಾಳದಲ್ಲಿ ಮೊನ್ನೆ 24x7 ಶಾಖೆ ಪ್ರಾರಂಭ ಮಾಡಿದ್ವಿ. ಇನ್ನು ಕೆಲವೇ ದಿವಸದಲ್ಲಿ ಸಿದ್ದಿಗೆಯಲ್ಲಿ ಇಂಡಿ ಅದು 24 ಗಂಟೆ ಔಷಧ ಅಂಗಡಿ ಮಾಡ್ತಾ ಇದ್ದೀವಿ. ಸಿದ್ದಿಗೆಯಲ್ಲಿ ನಮ್ಮ ದಿವಂಗತ MC ಮಣಗುಳಿ ಅವರ ಮಗ ಡಾಕ್ಟರ್ ಅವರು 5 ಎಕರೆ ಜಮೀನನ್ನ ನಮ್ಮ ದೇವಸ್ಥಾನಕ್ಕೆ ಒಂದು ಪಬ್ಲಿಕ್ ಸ್ಕೂಲ್ ಕಟ್ಟಲಿಕ್ಕೆ MC ಮಣಗುಳಿ ಪಬ್ಲಿಕ್ ಸ್ಕೂಲ್ ಕಟ್ಟಲಿಕ್ಕೆ ದಾನ ಮಾಡಿದ್ದಾರೆ. ಅದು ಸಹಿತ ನಾಳೆ ಒಂದು 15 ದಿವಸದಲ್ಲಿ ಸಕ್ರಮಣ ನಂತರ ನಾವು ಅಲ್ಲಿ ಔಷಧ ಅಂಗಡಿ ಪ್ರಾರಂಭ ಮಾಡ್ತೀವಿ. ಅದ್ರ ಜೊತೆಗೆ ಅಲ್ಲೊಂದು ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದೀವಿ. ತಾಳಿಕೋಟೆಯಲ್ಲಿ ಬೃಹತ್ ಸುಮಾರು 3 ಎಕರೆ 17 ಗುಂಟೆ ಸುಮಾರು 10-12 ಕೋಟಿ ರೂಪಾಯಿ ಆಸ್ತಿ ದಾನ ಕೊಟ್ಟಿದ್ದಾರೆ. ಅಲ್ಲಿ ಬೃಹತ್ ಅಂಬಾಕೆ ಪಬ್ಲಿಕ್ ಸ್ಕೂಲು, ಬೃಹತ್ ಅಂಬಾಕೆ ಕಲ್ಯಾಣ ಮಂಟಪ ಅಲ್ಲಿನೂ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ದಾನ ಧರ್ಮ ಸಾಕಷ್ಟು ಜನ ಉಪ್ಪಿನವರು ಇಲ್ಲೇ ಅದ ಅವರು ಸಹ 1 ರೂಪಾಯಿ ಕೊಟ್ಟಿದ್ದಾರೆ. ವೆಂಕಟೇಶ್ವರ ನಮ್ಮ ಮಾರ್ಕೆಟ್ ಯಾರ್ಡ್ ಇದೆ ಅಲ್ಲಿ ನಾವು ಬಹಳ ದೊಡ್ಡ ಒಂದು ಕಾಮರ್ಸ್ ಕಾಲೇಜ್ ಅನ್ನ ಕಟ್ಟಿದ್ದೀವಿ. ಅಷ್ಟೇ ಅಲ್ಲ, ಬಡವ ಮಕ್ಕಳಿಗಾಗಿ ನಾವು 101 ಮಕ್ಕಳಿಗೆ ಸಿದ್ಧಸಿರಿ ಸಮಾಜದಿಂದ ಪಾಠಿ ಪುಸ್ತಕ ಗಿಡವು ಎಲ್ಲ 1 ರೂಪಾಯಿ ಸ್ಲಮ್ ನಲ್ಲಿರುವಂತಹ ಮಕ್ಕಳಿಗೆ ನಾಳೆ ಜೂನ್ 101 ಮಕ್ಕಳನ್ನ ಸಿದ್ಧಸಿರಿ ನಾವು ದತ್ತಕ್ಕೆ ತಗೊಂಡು ಅದನ್ನ ಆ ಮಕ್ಕಳಿಗೆ ಬಟ್ಟೆ ಬೆಲೆ ಪುಸ್ತಕ ಹಿಡಿದು ಮಧ್ಯಾಹ್ನದ ಊಟದವರೆಗೆ ಎಲ್ಲ ರೀತಿಯ ಕೊಡುವಂತ ಸಿದ್ದೇಶ್ವರ ಸಂಸ್ಥೆ ಈ ರೀತಿ ಚಟುವಟಿಕೆಯನ್ನ ವಿಜಯಪುರ ನಗರದಲ್ಲಿ ಒಂದು ಮಾದರಿಯಾಗಿ ಈ ರಾಜ್ಯದಲ್ಲೇ ಮಾದರಿಯಾದಂತ ಸಂಸ್ಥೆ. ಇವತ್ತು ನಮ್ಮ ಸಿದ್ದೇಶ್ವರ ಗೋಶಾಲೆ ಏನಿದೆ, ರಾಮನಗೌಡ ಬಾಬುಗೌಡ ಯತ್ನಾಳ ಗೋಶಾಲೆ, ಮತ್ತು ಅದ್ರ ಜೊತೆಗೆ ನಾವು ಒಂದು ರೈತರ ಒಂದು ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ. ಅವರಿಗೆ ಮಾತೋಶ್ರೀ ಬಂಗಾರಮ್ಮ ಸಜ್ಜನ್ ತರಬೇತಿ ಕೇಂದ್ರ ಅಂತ ಹೇಳಿ ಕಾಗೋಡದಲ್ಲಿ ಸುಮಾರು 1 ಕೋಟಿ ರೂಪಾಯಿ ಕಟ್ಟಡ ಕಟ್ತಾ ಇದ್ದೀವಿ.
ಈಗಾಗಲೇ ಗೋಶಾಲೆಯಲ್ಲಿ ಗೋಮೂತ್ರ, ತುಪ್ಪ, ಹಾಲು, ಮಜ್ಜಿಗೆ, ವಿಭೂತಿ, ಕರ್ಪೂರ, ಶುದ್ಧವಾದಂತ ಕುಂಕುಮ, ಅಲ್ಲಿಂದ ಪಂಚಗವ್ಯ ಮತ್ತು ಅನೇಕ ನಮ್ಮ ಗೋಶಾಲೆಯ ಉತ್ಪನ್ನಗಳ ಗುಡಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಅಂಗಡಿ ತೆಗೆದಿದ್ದೀವಿ. ತೆಗೆದಲ್ಲಿ ಎಲ್ಲಾನು ಜನರಿಗೆ ಒರಿಜಿನಲ್ ಕುಂಕುಮ ಸಿಗುವುದಿಲ್ಲ. ನಾವು ಮಾರ್ಕೆಟ್ ನಲ್ಲಿ ಸಿಗುವಂತದ್ದು ಎಲ್ಲಾನು ರಾಸಾಯನಿಕ ಮಿಶ್ರಿತ ಕುಂಕುಮ. ಅದು ನಮ್ಮ ಮನೆಗೆ ಹಚ್ಕೊಂಡು ಬಿಟ್ರೆ ಒಂದೊಂದು ವಾರ ಹೋಗುದಿಲ್ಲ ಮತ್ತು ಅಲರ್ಜಿ ಇದ್ದವರಿಗೆ ಬಹಳ ಇದು ಆಗ್ತದೆ. ಈಗ ನಮ್ಮಲ್ಲಿ ತಯಾರಾಗುವಂಥದ್ದು ಪ್ಯೂರ್ ಆದಂತಹ ಅರಿಶಿಣದಿಂದ ತಯಾರು ಮಾಡ್ತಾ ಇದ್ದೀವಿ. ಈ ರೀತಿ ಗೋ ಉತ್ಪನ್ನಗಳನ್ನ ಸಹ ಇವತ್ತು ಸಿದ್ದೇಶ್ವರ ಸಂಸ್ಥೆ ವ್ಯವಸ್ಥಿತವಾಗಿ ಇವತ್ತು ಮಾಡೋದ್ರ ಮೂಲಕ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಹಿಂದೂ ಸಂಸ್ಕೃತಿಯ ಒಂದು ಹಿನ್ನೆಲೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಜನವರಿ 22 ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಏನು ಅಯೋಧ್ಯೆಯ ರಾಮ ಮಂದಿರ ಸುಮಾರು 500 ವರ್ಷಗಳ ತಪಸ್ಸು, ಕೋಟ್ಯಾಂತರ ಹಿಂದೂ ಏನಮ್ಮ ಕಾರ್ಯಕರ್ತರು, ಹಿಂದೂ ಸ್ವಾಮೀಜಿಗಳು, ಸನ್ಯಾಸಿಗಳು, ಸಂತರು ಅದರ ಸಲುವಾಗಿ ಪ್ರಾಣ ತ್ಯಾಗ ಮಾಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ದಿವಸ ನಾವು ಎಲ್ಲಾ ವಿಜಯಪುರ ನಗರದ ಎಲ್ಲ ದೇವಸ್ಥಾನಗಳ ಒಂದು ಸಭೆ ಕರೆದು ನಾವು ಎಲ್ಲಾ ದೇವಸ್ಥಾನಗಳಲ್ಲಿ ಹೋಮ, ಹವನ, ರಾಮನ ಒಂದು ಭಜನೆ ಈ ರೀತಿ ಮಾಡುವಂತದ್ದು. ಅವತ್ತು 22ನೇ ತಾರೀಕಿಗೆ ರಾತ್ರಿ ಸುಮಾರು ಕನಿಷ್ಠ 1 ಲಕ್ಷ ದೀಪೋತ್ಸವನ ಪ್ರತಿಯೊಂದು ಮನೆ ಇವತ್ತು ದೀಪೋತ್ಸವ ಮಾಡಬೇಕು. 22 ನಮ್ಮ ದೇಶದ ಭವಿಷ್ಯದ ರಾಮ ಮಂದಿರ ನಿರ್ಮಾಣ ಕೇವಲ ರಾಮ ಮಂದಿರ ನಿರ್ಮಾಣ ಅಲ್ಲ, ಭಾರತದ ಸ್ವಾಭಿಮಾನದ ಸಂಕೇತ, ಹಿಂದುತ್ವದ ಸ್ವಾಭಿಮಾನದ ಸಂಕೇತ, ಮೊಘಲರ ದಬ್ಬಾಳಿಕೆ ಏನು ಒಂದು ಗುಲಾಮಗಿರಿಯ ಒಂದು ತೊಲಗಿಸಿದಂತಹ ಸಂಕೇತವಾಗಿ ಇವತ್ತು ವಿಜಯಪುರ ನಗರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರತಿಯೊಂದು ಮನೆ ನಾವು ದೀಪಾವಳಿ ಸುಮಾರು 11,000 ಬಡ ಕುಟುಂಬಗಳಿಗೆ 5 ದೀಪದ ಪಣಿಗೆ ಕೊಟ್ಟಿದ್ದೀವಿ. ಅವ್ರೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ, ಎಲ್ಲರೂ ನಿಮ್ಮ ಮನೆ ಮುಂದೆ ಹಾಗೆ ದೀಪಾವಳಿ ಆಚರಿಸಿದ್ವಿ. ಅದೇ ಮಾದರಿಯಲ್ಲಿ ವಿಜಯಪುರ ನಗರದಲ್ಲಿ ದೀಪಾವಳಿಯನ್ನ ನಮ್ಮ ಪ್ರಧಾನಮಂತ್ರಿಗಳ ಆಶಯದಂತೆ ಆಚರಣೆ ಮಾಡುವ ಮೂಲಕ ಸಿದ್ದೇಶ್ವರ ಸಂಸ್ಥೆ ಎಲ್ಲ ದೇವಸ್ಥಾನಗಳ ಸಭೆ ತಂದು ಅವ್ರಿಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ. ಎಲ್ಲಾ ದೇವಸ್ಥಾನಗಳಲ್ಲಿ ಬರೇ ಒಂದೇ ಒಂದು ಶಬ್ದ ಈ ನಗರದಲ್ಲಿ ಆಗ್ಬೇಕು. ಅದೇನಪ್ಪ ಅಂದ್ರೆ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಬಿಟ್ರೆ ಇಡೀ ವಿಜಯಪುರ ನಗರ ಜೈ ಶ್ರೀರಾಮದಿಂದ ಘೋಷಣೆಯಿಂದ ಇಲ್ಲಿರುವಂತ ಭೂತ ಪಿಶಾಚಿ ದುಷ್ಟ ಶಕ್ತಿಗಳೆಲ್ಲ ನಾಶ ಆಗಲಿಕ್ಕೆ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ತಮ್ಮ ಮಾಧ್ಯಮದವರು ಸಾಕಷ್ಟು ನೀವು ಸಹಕಾರ ಕೊಡ್ತೀವಿ. ಪ್ರತಿ ಸಲನು ಪ್ರತಿಯೊಂದು ದಿವಸದ ಕಾರ್ಯಕ್ರಮವನ್ನ ಮುಖಪುಟದಲ್ಲಿ ಮುಖ್ಯ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖ್ಯ ಒಂದು ಮೇನ್ ಪಾಯಿಂಟ್ಸ್ ನಲ್ಲಿ ಹಾಕುವ ಮೂಲಕ ನಮ್ಮ ಜಾತ್ರೆಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಮತ್ತು ಜಾತ್ರಾ ಕಮಿಟಿ ವತಿಯಿಂದ ನಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಮುಂದಿನ ಈ ಕಾರ್ಯಕ್ರಮದಲ್ಲಿ ಸಹ ನಮ್ಮೆಲ್ಲರ ಸಹಯೋಗ ಆಗಿರಲಿ. ಇದರ ಮೂಲಕ ಈ ಜಾತ್ರೆ ಈ ಕರ್ನಾಟಕದ ಒಂದು ಅತ್ಯಂತ ಮೈಸೂರು ದಸರಾ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಾತ್ರೆ ದೊಡ್ಡ ಜಾತ್ರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಕೋರ್ತೀವಿ. ಈಗ ಹಳ್ಳಿಯಿಂದ ಬಸ್ಗಳು ಬರ್ತಾವು, ಹಳ್ಳಿಯಿಂದ ಬರುವಂತಕ್ಕಂಥ ಜನರಿಗೆ ವ್ಯವಸ್ಥೆ ಇಲ್ಲ. ಬಸ್ ನೋಡ್ರಿ ಈಗ ಏನೈತಿ, ಅವು ಬರಂಗ್ ಬರ್ತಾವ ಹೋಗಂಗ್ ಬರ್ತಾವ. ನಾವೇನ್ ಮಾಡಕ್ ಯಾರು ಬರ್ತಿದ್ದವ್ರ ಮನೆ ಬರ್ತಾರ. ಏನಂದ್ರೆ ಪುಕಟ ಕೇಳಲ್ಲ, ಏನ್ ಪುಕಟ ನೋಡೋಣ. ಆದ್ರೆ ಜನ ಸುರಕ್ಷಿತವಾಗಿ ಬಂದು ಹೋಗಿ ಒಬ್ಬರ ಮೇಲೆ ಒಬ್ಬರು ಜಗಳಾಡಿ ಅವ್ರ ಸರ್ಕಾರ ಇವ್ರ ಜಟ್ಟಿ ಅವ್ರ ಜಟ್ಟಿ ಹಿಡಿದು ಇವ್ರ ಜಟ್ಟಿ ಈ ವರ್ಷ ಏನಾಗ್ತದ ಎದುರಿಗೆ ವ್ಯವಸ್ಥೆ ಜನರಿಗೆ ಮಹಿಳೆಯರಿಗೆ ಜಾತ್ರೆ ಹೋಗೋದಕ್ಕೆ ಸಿಸ್ಟಮ್
ಇಷ್ಟು ವರ್ಷ ಆಗ್ತದ್ರಿ ಸಣ್ಣ ಸಣ್ಣ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸ್ಟಾರ್ಟಿಂಗ್ ಅದು ಮಹಿಳೆಯರಿಗೆ ಪುರುಷರಿಗೆ ದೇವಸ್ಥಾನದಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದು, ಪೊಲೀಸರು ಎಲ್ಲ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ನೀವು ಹೇಳಂಗೆ ಮದುವೆ ಬ್ಯಾರಿಕೇಡ್ ಹಾಕೊಂಡು ಎಲ್ಲರಿಗೂ ಧನ್ಯವಾದ. ಮಹಾನಗರ ಪಾಲಿಕೆ ನೋಡಿ, ಈಗ ನಮ್ಮ ಒಬ್ಬ ಸದಸ್ಯರು ಮಾನ್ಯ ವಿಜಯಕುಮಾರ್ ಬಿರಾದಾರ್ ಒಂದು ನಿಧನ ಆಗಿದೆ. ನಾವು ಅದ್ರ ಬಗ್ಗೆ ನಮ್ದು ಎಷ್ಟು ಬಹುಮತ ಐತಿ ಎಲ್ಲ ಚರ್ಚೆ ಮಾಡ್ತೀವಿ. ಎಲ್ಲ ಕಾರ್ಪೊರೇಟ್ ಈಗ ನಾಳೆ ನಾವು ಏನ್ ಮಾಡ್ಬೇಕು ಮಾಡ್ತೀವಿ. ಇಲ್ಲ ನಾವು ಏನು ನಡೆಯಲ್ಲ. ನಾವು ಇವತ್ತು ಈಗ ಮಧ್ಯಾಹ್ನ ಸಭೆ ಕಟ್ಟಿವಿ ಪಕ್ಷದ ಜಿಲ್ಲಾ ಕಾರ್ಯಾಲಯ, ಚರ್ಚೆ ಮಾಡ್ತೀವಿ. ಮೇಯರ್ ಸ್ಥಾನಕ್ಕೆ ಯಾರು ಇಲ್ಲ, ಅಂತಿಮವಾಗಿ ಯಾವುದೂ ನಿರ್ಣಯ ಮಾಡಲ್ಲ. ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೂ ಅವ್ರ ಅಭಿಪ್ರಾಯ ತಗೊಂಡು ನಾವ್ ಏನ್ ಮಾಡ್ಬೇಕು ಅಂತ ನಿರ್ಣಯ ಮಾಡ್ತೀವಿ. ಒಂದು ತಿರ್ಕೊಂಡ್ಮೇಲೆ ಅದು ಹೋಟೆಲ್ ನಂಬರ್ ಒಳಗೆ ಒಂದು ಕಡಿಮೆ ಆಗ್ತದೆ. 21 ಬೇಕಾಗಿತ್ತು, ಅದು ಕಡಿಮೆ ಆಗ್ತದೆ. ಅದು ನೋಡ್ಬೇಕಾಗುತ್ತೆ. ಟೆಕ್ನಿಕಲಿ ಹೆಂಗೆ 40 ಅಂದ್ರೆ 20 ಬೆಸ ಆಗುತ್ತೆ, ಬರಲ್ಲ 21 ಹಿಡಿತಾರೆ. ವೆಜ್ಜಿಗೆ ಇದು 21 41 ನೋಡ್ಬೇಕು, ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ. ಇವರು ನಮ್ಮ ಡಿವಿಷನಲ್ ಕಮಿಷನರ್ ಆಗಿತ್ತು, ಚುನಾವಣೆ ಇದು ಕೇಳಿದ್ರು 21 ಹಿಡಿಯ ಇದು ಈ ಜಾತ್ರೆ ಮಹೋತ್ಸವ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಇಲ್ಲಿ ಅನ್ಯ ಕೋಮಿನವರಿಗೆ ವ್ಯಾಪಾರ ವಹಿವಾಟಿನ ಅವಕಾಶ ಕೊಡಬಾರ್ದು ಅಂತ ಮನವಿಯನ್ನು ಮಾಡಿದ್ದಾರೆ. ನೋಡ್ರಿ, ಮ್ಯಾಕ್ಸಿಮಮ್ ನಾವು ಹಿಂದೂಗಳು ಯಾರ ಅಂಗಡಿ ಹಾಕಿನಂತ 100 ಆಗಬೇಕು. ಹಿಂದೂಗಳು ಮುಂದೆ ಬರ್ಬೇಕು ಮತ್ತು ನಾವು ಹಿಂದೂಗಳಿಗೆ ತೆರೆ ಕೊಡ್ತೀವಿ. ನೀವು ನಿಮ್ಮ ಹಿಂದೂಗಳು ನೀವು, ಯಾಕಂದ್ರೆ ಅವ್ರ ಪಾಪ ಹಿಂದೂಗಳ ದೇವಸ್ಥಾನ ಮುಂದೆ ತೆಂಗಿನಕಾಯಿ ಮಾಡುವುದು, ಹೂ ಮಾಡುವುದು, ಬಹುಶಃ ಅವ್ರ ಧರ್ಮದಲ್ಲಿ ಅದು ನಿಷೇಧ ಇದೆ. ಅವ್ರು ಅವ್ರ ಧರ್ಮ ತಿಳ್ಕೊಳ್ಬೇಕೆ, ನಾವೇನ್ ಹೇಳೋದು? ನಿಷೇಧ ಅವ್ರೊಳಗೆ ಐತಿ. ಹಿಂದೂ ಇದು ಏನಂತಿದ್ರಿ ನೀವು, ಅವ್ರಿಗೆ ಯಾರು ಮಾತಾಡಲ್ಲ. ನಮ್ಗೆಲ್ಲ ಹಿಂದೂಗಳಿಗೆ ಏನು ಮಾತಾಡಲ್ಲ. ಅವರು ಕಾಫಿ ನಾವೇನು ಮಾಡಬಾರ್ದು ಅನ್ನೋದು ಅವ್ರ ನಿರ್ಣಯ ಮಾಡ್ಬೇಕು. ನಾವೇನ್ ಹೇಳೋದು? ನಮ್ಮ ಭಾರತದಾಗ ನಾವು ಹಿಂದೂಗಳು ಅಪ್ಪನಿಗೆ ಕಾಫಿ ಇರಲ್ಲ, ನಾವೇ ಹಿಂದೂಗಳ ಪಕ್ಕ ಅವಕಾಶ ಕೊಟ್ರೆ ಮತ್ತು ನಾವು ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಮುಂದಾಳತ್ವದಲ್ಲಿ ನಾವು ಕ್ರಿಕೆಟ್ ಮಾಡ್ತೀವಿ ಅನ್ನೋಂತ ಅವಕಾಶ ಯಾರು ಕೊಡ್ತಾರೆ? ನೀವೆಲ್ಲ ಹಿಂದೂಗಳು ತಗೋರಿ, ಬಾಡಿಗೆ ನಮ್ಗೆ ಯಾರು ಮಾಡ್ಲಾರ ನಮ್ಗಿಂತ ಕೆಲವಿಲ್ಲ. 100 ನಮ್ಮನೆ ಬಂದ್ರೆ ನಾವು ಕೊಡೋ ಪ್ರಶ್ನೆ ಕೆಲವೊಂದು ನಮ್ಮ ಮಂದಿ ಮಾಡಲಾರ್ದು ಅಂತವ ಚಿರ್ಕಿಗ ನಾವು ಏನಂತಾರೆ ಅವರೇ ಮಾಡ್ತಾರೆ. ಅವ್ರ ಯಾರು ವೆಂಕಟ ಕಾಣ್ಕೊಂಡು ಚಿರ್ಕಿ ಕಾಣ್ಕೊಂಡು ಹಾಕಿದ್ರೆ ಜಾತ್ರಾ ಸಮಿತಿಯಿಂದ ಈ ನಿರ್ಧಾರ ಏನಿಲ್ಲ. ನಿರ್ಧಾರವನ್ನ ಹೇಳಿದ್ರೆ ನೀರು ಕಂಡು ಕಂಡ ಸಾಯಿದ್ರು ಚಿರ್ಕಿ ಕಾಣತ್ತ ಮೊದಲ ಭವಿಷ್ಯ. ಕಳೆದ ಬಾರಿ ತಾವು ನಿರ್ಧಾರ ತಗೊಂಡಿದ್ರಿ, ಹಾಗಾಗಿ ನಾವು ಯಾವಾಗಲೂ ಹೇಳೋದಿಷ್ಟೇ, ನೀವು ಸಂಘಟಿತ, ನೀವು ಇದು ಮಾಡ್ರಿ ಬಿಟ್ಟು ನಾವು ರಿಸ್ಟ್ರಿಕ್ಷನ್ ಕೆಲವೊಂದಕ್ಕೆ ಉದ್ಯೋಗದಾಗ ಏನು ಮಾಡಕ್ಕಾಗಲ್ಲ. ನಾವು ಮಾಡ್ತೀವಪ್ಪ ಮುಂದೆ ಬಂದ್ರೆ ನಾವು ಮತ್ತೆ ಬೇಕಾದ್ರೆ ಒಂದು 50,000 ಕೊಟ್ಟು ಪ್ರೋತ್ಸಾಹ ಬಾಡಿಗೆ ಬೇಡ, ಮನೆ ಒಂದು 50,000 ಬ್ಯಾನರ್ ಹಾಕಿದ ಬಗ್ಗೆ ಸ್ವಲ್ಪ ಗೊಂದಲ ಆಯ್ತು ನಿನ್ನೆ. ಯಾರು ಮಾಡಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಬ್ಯಾನರ್ ಹಾಕಿ ನೀವು ಅವಕಾಶ ಕೊಡಬಾರ್ದು ಅಂತ ಬ್ಯಾನರ್ ದಲ್ಲಿ ಸ್ವಲ್ಪ ಅವಕಾಶ ಕೊಡಬಾರದು ಅಂದ್ರೆ ನೀವು ಅವಕಾಶವನ್ನು ಸರಿಬೇಕು ಕೊಡ್ಬೇಕು. ನೀವು ಬೇಕಾದ್ರೆ ಯಾರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡಿ ನಾವು ಮಾಡ್ಕೊಂಡು ಕೂಕೊಂಡು ಕೊಡ್ತೀವಿ. ಬೇಕಾದ್ರೆ ಒಂದು 25,000 60,000 ನಾವೇ ಅನುದಾನ ಕೊಡ್ತೀವಿ. ಮುಂದೇನೋ ಮಾಡ್ರಿ ನೀವು ಮಾಡಿ. ಈ ಸಲ ಒಂದು 3 ಅಂಗಡಿ ತಗೋತ ಹೇಳಿ ನೀವು ದೊಡ್ಡ ದೊಡ್ಡ ನೀವು ಮಾಡ್ಲಾರ್ದ ಕೆಲವೊಂದು ಐಟಮ್ ಅದ. ಏನಂತಾರ ಹೊಸ ನಾವೆಲ್ಲ ಸಣ್ಣವರಿದ್ದ ಚಿರ್ಕಿ ಗಾಣ ಇವು ತೊಟ್ಲ ಜೋಕಾಲಿ ಏನೇನೋ ಹಾಕಿದ್ವಿ ಅಂತ ನೀವು ಮಾಡ್ತಿದ್ರೆ ನಾನೇ ಅನುದಾನ ಕೊಡ್ತೇವೆ. ಮುಂದೇನು ಬೇಕಾದ್ರೆ ಹೈದರಾಬಾದ್ ನಾನೇ ಬರ್ತೀನಿ. ಅವ್ರಿಗೆ 100 ಅಂಗಡಿ ತಗೋತ ಹೇಳಿದ್ವಿ ನಾವು. ನೀವು ಬರ್ರಿ ಎಲ್ಲಾರು ಕೂಡ್ರಿ, ಒಂದ್ 100 ಅಂಗಡಿ ತಗೋರಿ, ಅದು ಕಟ್ಟಿ ಮಾಡಿ ಅಂತ ಹೇಳಿದ್ವಿ. ದುಡಿದ್ತಿದ್ದೆ ನಾವು ನಾವೇ ಕೊಡೋಣ್ರಿ. ಬರೀ ಬ್ಯಾನರ್ ಹಚ್ಚಿದ್ರೆ ಆಗೋದಿಲ್ಲ, ಜಾರಿ ಆಗ್ಬೇಕಾಗ್ತದೆ. ಎಲ್ಲ ಪ್ರಾಕ್ಟಿಕಲ್ ಬೇಕು, ಪ್ರಾಕ್ಟಿಕಲ್ ಮಾತಾಡ್ಬೇಕು. ನಾವೇನಾದ್ರೆ ಸುಮ್ಮನೆ ಥಿಯರಿಟಿಕಲ್ ಏನಾದ್ರು
ಹಿಂದಿನಿಂದಲೂ ಕೂಡ ಸಿದ್ದೇಶ್ವರ ಜಾತ್ರೆ ಯಾಕೆ ಹೋಗಿಲ್ಲ ಅಂತ ಎಲ್ಲ ನೋಡಿ ಮಾಡೋದಂತ ಇದು ನಮ್ಮೂರ್ ಜಾತ್ರೆ, ಇದು ನಮ್ಮೂರ್ ಜಾತ್ರೆ. ನೋಡಿ ಹೆಂಗೈತಿ ಈಗ ಒಂದ್ 2-3 ಮೊದಲು ಮುಸ್ಲಿಂ ಅಂಗಡಿಯವರು ಪೂಜೆ ಮಾಡ್ತಿದ್ರು. ಕರ್ನಾ ಚೌಕ್ನಾಗ ನಾವು ನೋಡಿವಲ್ಲ, ಹಂಗೂ ಇರ್ತಿತ್ತು. ಹಂಗೂ ಕೆಲವೊಂದು ಅದಾವು ಯಾವ ಮತಾಂತರ ಇರ್ಬೋದು ಕೊಡ್ರಿ. ಕಾವ್ಯದಾಗ 105 ವರ್ಷದಿಂದ ಇದು ಜಾತ್ರೆ ನಡೀತೈತಿ. ಮತ್ತೆ ಈ ವಿಷಯ ಹಿಂದೆ ಎಲ್ಲೂ ತಾವು ದರ್ಶನದಾಗ ಎಲ್ಲೂ ಇತ್ತಿಲ್ಲ. ಈಗ ಯಾಕೆ ಕೆತ್ತಾಕ್ತಾರ? ಏನ್ ನೋಡ್ರಿ ಪಾಪ ನಡೆಸ್ಬೇಕಂತೇಳಿ ಏನಾರ ಹುನ್ನಾರ ಐತಿ? ಹೆಸರು ಕೆಡಿಸ್ಬೇಕು ಬೇಕಾದಾಗ ಮಾಡ್ತಾರ್ರಿ. ಅದು ಏನ್ ಆಗಲ್ಲ. ನೀವು ಹುಡುಗೆಲ್ಲ ಶೀಘ್ರದಲ್ಲಿ ಉಚ್ಚಾಟನೆ ಕಚ್ಚಿರ್ತಾರೆ. ಯಾವ್ದೋ ಹುಲಿ ಬಂದೈತಿ ಬಿಜಾಪುರನಾಗ, ಇದು ಎಲ್ಲಿ ಹೋಗೈತಿ ಬಿಜಾಪುರ ಇದ್ದು ಓಡಿ ಹೋಗಿದ್ದ ಯಾವ್ದು ಚೆನ್ನಂತ ಹೊಡಿತಿದ್ರಲ್ರಿ. ನಾಯನ ಹಿಂದೂ ಹುಲಿ ಎತ್ತು ಅನ್ಕೊಂಡೆಲ್ಲ, ನಾಯನ ಸಾಯಂ ಕೋಶ ಮಣ್ಣೆ ಅನ್ಕೊಂಡೆಲ್ಲ, ಅದು ಹುಲಿ ಬಂದ ವಿಜಯಪುರಕ್ಕೆ ಹಿಂದೂ ಹುಲಿನ ಅಪತ್ಯ ಆಗಿದೆ. ನಾವೇನ್ ಮಾಡ್ತೀವಿ? ದಿಲ್ಲಿ ಭೇಟಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರು. ನಾನು 7-8 ದಿವಸ ನಮ್ಗೆ ಬೇರೆ ಕೆಲಸನೂ ಇತ್ತು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಬಂತು. ನನಗೆ 2 ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತಿಳ್ಕೊಳ್ಳಿ ಕೇಳಿದ್ರು. ಒಂದು ಅರುಣ್ ಸಿಂಗು, 2ನೇದು ರಾಧಾ ಮೋಹನ್ ಅಗರವಾಲ್ ಅಂತ ಹೇಳಿ 2 ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡ್ತಿದ್ರು. ಇನ್ನೂ ನಾನು ಭೇಟಿ ಆಗಿದೆ. ಕರ್ನಾಟಕದ ಒಟ್ಟು ಪರಿಸ್ಥಿತಿ, ಇಲ್ಲಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಇಲ್ಲಿಯ ಒಂದು ಕ್ಯಾಟೆ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅನುಕೂಲ ಮಾಹಿತಿ ಕೊಟ್ಟೆ. ಅಲ್ಲಿಂದ ಮೊನ್ನೆ ಮಧ್ಯಾಹ್ನ 1:20 ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾ ಇಬ್ಬರು ಶ್ರೀ ಅಮಿತ್ ಶಾ ಮನೆಯಲ್ಲಿ ಸುಮಾರು 25 ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆ ತಗೊಂಡಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದಲ್ಲಿ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ. ಯಾವುದೇ ರೀತಿಯಿಂದ ನೀವು ನಾಳೆ ಸುಮ್ಮನೆ ತೀವ್ರ ತರಾಟೆ ಇಟ್ಕೊಂಡು ಎಚ್ಚರ ಎಂದರು, ಗಂಭೀರ ಎಚ್ಚರಿಕೆ ಕೊಟ್ಟರು. ಉಗ್ರವಾಗಿ ಇದೇ ರೀತಿಯಲ್ಲಿ ನಡೆಯೋದಿಲ್ಲ ಅಂತ ಸುಮ್ಮನೆ ಯೂಟ್ಯೂಬರ್ ಆಗಿಲ್ಲ. ಅತ್ಯಂತ ಗೌರವಯುತವಾಗಿ ನಮ್ದೆಲ್ಲ ಮಾತು ಕೇಳಿದ್ದಾರೆ. ನಾ ಏನ್ ಹೇಳ್ಬೇಕು ಅವ್ರಿಗೆ ಕೇಳಿದ್ದೇನೆ. ಅವರು ಎಲ್ಲಾ ರೀತಿ ಕನ್ವಿನ್ಸ್ ಆಗಿದ್ದಾರೆ. ಬಹಳ ಅವ್ರು ಹೇಳಿದ್ರು, ಆಯ್ತು ಆಗಿದೆ, ನಿಮ್ ಬಗ್ಗೆ ಗೌರವ ಇದೆ. ಇನ್ನೊಂದು ಬಹಳ ಸ್ಪಷ್ಟೀಕರಣ ಕೊಟ್ಟಿರ್ತೀನಿ. ಯಾಕಂದ್ರೆ ಕೆಲವೊಂದು ಈ ವಿಜಯನಗರ ಜಾಲತಾಣಗಳಲ್ಲಿ ಯಾವಾಗಲೂ ಆಗ್ತಿರ್ತಾರೆ. ಏನಪ್ಪಾ ಅಂದ್ರ ಯಡಿಯೂರಪ್ಪನವರೇ ಯತ್ನಾಳ್ ಅವ್ರನ್ನ ಬಿಜೆಪಿ ಕರ್ಕೊಂಡ್ ಟಿಕೆಟ್ ಕೊಟ್ಟರು. ಅವ್ರ ಉಪಕಾರ ಕಾರ್ಯರತ ಆಗ್ತಾರೆ. ನಾ ಮೊನ್ನೆ ದಿಲ್ಲಿ ಭೇಟಿಗೆ ಹೋದಾಗ ಬಹಳ ಸ್ಪಷ್ಟವಾಗಿ ಕೇಂದ್ರ ನಾಯಕರು ಹೇಳಿದ್ರು, ಯಡಿಯೂರಪ್ಪನವರು ಸದಾನಂದ ಹೇಳಿದ್ರು, ನಾವು ಯತ್ನಾಳ್ ತಗೋಬೇಡ ಅಂದಿದ್ದೆ, ತಗೊಂಡ್ರೆ ಯಡಿಯೂರಪ್ಪನವ್ರು ನಾನು ತಗೊಂಡಿದ್ದಲ್ಲ. ಕರ್ನಾಟಕದ ಯಾವ ಬಿಜೆಪಿ ನಾಯಕರು ನಾನು ಬಿಜೆಪಿ ವಾಪಸ್ ತಗೊಂಡಿದ್ದಲ್ಲ. ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀ ಅಮಿತ್ ಶಾ ನಾನು MLC ಇದ್ದಾಗ ದಿಲ್ಲಿಗೆ ನಾನು ಕರೆಸಿ ಬಿಜೆಪಿ ಕಾರ್ಯಾಲಯದಲ್ಲಿ ನನ್ನ ಜೊತೆ ಮಾತಾಡಿ ಬಿಜೆಪಿಗೆ ಸೇರ್ಬೇಕಂತೇಳಿ ನಾನು MLC ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ ವಿಜಯಪುರ ನಗರ ಟಿಕೆಟ್ ಕೊಟ್ಟು, ಇದರಲ್ಲಿ ಯಡಿಯೂರಪ್ಪನವರು ಮತ್ತು ಕೆಲವೊಂದು ಮಂದಿ ನನ್ನ ತಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಅಂದ್ರೆ ಇದರ ಅರ್ಥ ಯಡಿಯೂರಪ್ಪನವರು ನನ್ನ ಬಿಜೆಪಿ ತಗೋದ್ರಲ್ಲಿ ಯಾವುದೋ ಪಾತ್ರ ಇಲ್ಲ, ಅವರು ವಿರೋಧ ಮಾಡಿದ್ದಾರೆ, ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಮತ್ತು ರಾಷ್ಟ್ರೀಯ ನಾಯಕರು ಒಬ್ರು ನನಗೆ ಹೇಳಿದ್ದಾರೆ. ಇದರ ಅರ್ಥ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಉಪಕಾರ ಅದೇನಿಲ್ಲ. ಸದಾನಂದ ಗೌಡರು ಒಂದು ಕಿವಿ ಮಾತಾಡ್ತೀನಿ, ನಿಮ್ಮಿಂದ ಯಡಿಯೂರಪ್ಪನವರಿಂದ ನಾವು ಬಿಜೆಪಿ ಬಂದಿಲ್ಲ. ನಾನು ಏನಾದ್ರು ಬಂದಿದ್ರೆ ಅವೊಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಸ್ವತಃ ಜವಾಬ್ದಾರಿ ತಗೊಂಡು ಯತ್ನಾಳ್ ಬಿಜೆಪಿ ಟಿಕೆಟ್ ಕೊಟ್ಟಾರೆ. ಅದಕ್ಕೆ ನನ್ನ ಎಲ್ಲಾ ಮಾತು ಕೇಳಿದ್ದಾರೆ. ಇಬ್ಬರು ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಒಂದು ಮಾತು ಹೇಳಿದ್ದಾರೆ. ನಾನು ಎಲ್ಲಾ ರೀತಿಯಿಂದ ಸಂತೃಪ್ತಿ ಇದೆ, ಅವರೆಲ್ಲ ನನ್ನ ಮಾತು ಕೇಳಿದ್ದಾರೆ.
ನನಗೇನು ಹೇಳ್ಬೇಕಂತ ಎಲ್ಲ ಹೇಳಿದ. ಭವಿಷ್ಯದಲ್ಲಿ ಏನೇನು ಆಗ್ತದೆ ಅಂತ. ಲೋಕಸಭೆಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು. तीसरे बार मोदी का ಸರ್ಕಾರ ನಮ್ದಿದೆ. ಯಾಕಂದ್ರೆ ನಮ್ಮ ದೇಶ ಉಳಿದಿಲ್ಲ ಮೋದಿಯವರು ಬರಲಿಲ್ಲ ಅಂದ್ರೆ. ಮೋದಿಯವರು ಬರಲಿಲ್ಲ ಅಂದ್ರೆ ಹಿಂದೂಗಳ ದೇಶದಲ್ಲಿ ಜೀವನ ಮಾಡಲಿಕ್ಕಾಗ. ಯಾಕಂದ್ರೆ ಹಿಂದೂಗಳ ಪರಿಸ್ಥಿತಿ ನೋಡ್ತಿದ್ದಾರೆ. ಕಾಂಗ್ರೆಸ್ ಅಂತ ಪಾಕಿಸ್ತಾನಕ್ಕಿಂತ ಜೋರ್ ಪಾರ್ಟಿ ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಜಗಳಾಡಲಾರ್ದೆ ಕಚ್ಚಾಡಲಾರ್ದೆ ಸಮಗ್ರವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲ, ಇಡೀ ಬಿಜೆಪಿ ಕಾರ್ಯಕರ್ತರು ಸಲ 2024ಕ್ಕೆ 28 ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಗೆದ್ದು ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಬೇಕಂತೆ ನಾವೆಲ್ಲರೂ ನಿರ್ಣಯ ಮಾಡ್ತೀವಿ. ನನ್ನ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ. ಯಾವುದೇ ಕ್ರಮಗಳಿಲ್ಲ, ಯಾವುದೇ ಎಚ್ಚರಿಕೆ ಇಲ್ಲ, ಯಾವುದೇ ಕಣ್ಣು ಇದನ್ನು ಮಾಡಿ ಮಾತಾಡಿದ್ದಾರೆ ಅಂತ ಹೇಳಿ ಯಾವುದೇ ಮಾಧ್ಯಮದಲ್ಲಿ ಹಾಕಬೇಡ್ರಿ. ಹಾಕದ ನೀವು ಸುಳ್ಳು ಹಾಕ್ಲಾಕಿದ್ರೆ ಮತ್ತೆ ನಾಲ್ಕು ಕರಿಬೇಕು. ಎಲ್ಲ ಇದೆ ರೀ. ಸೂಕ್ತ ಕಾಲದಲ್ಲಿ ಎಲ್ಲ ನೋಡ್ರಿ. ಭ್ರಷ್ಟಾಚಾರ ಅಂತೂ ನಾವು ಒಪ್ಪುದಿಲ್ಲ. ನಿಮ್ಗೆ ಆ ಮಾಹಿತಿ ಕೊಡ್ರೆ ಹುಚ್ಚಿಡ್ತದೆ. 900 ರೂಪಾಯಿದ ಒಂದು ಬೆಡವೇಜಾರ ಯಾವ್ದು ಇಂಜೆಕ್ಷನ್ ಇರ್ತಾರೆ 990 ರೂಪಾಯಿ ಟೆಂಡರ್ ಆಗೈತಿ. ನಿಮ್ಗೆ ಎಷ್ಟು ತೊಗೊಂಡಾಗ ಹೋಗ್ತದಂದ್ರೆ 1350 ರೂಪಾಯಿ ಕೊಟ್ಟ. ಒಂದು ಯೂನಿಟ್ ಒಂದು ಕಿಟ್ 1,30,30,000 ರೂಪಾಯಿಗೆ ಹಿಮಾಚಲ ಪ್ರದೇಶ ಸರ್ಕಾರ ಕರ್ನಾಟಕದಲ್ಲಿ ಎಷ್ಟು ತೊಗೊಂಡಾಗ ಹೋಗ್ತದಂದ್ರೆ 2,90,000. ಅದೇ ಹಿಮಾಚಲ ಸರ್ಕಾರದವರು 5 ವರ್ಷ ಗ್ಯಾರಂಟಿ, ಕರ್ನಾಟಕ ಸರ್ಕಾರ 3 ವರ್ಷದ ಗ್ಯಾರಂಟಿ, ಆದ್ರೆ 2,90,000. ಅದೇ ಸೇಮ್ ಕಂಪ್ನಿ ಇದೆ ಹಿಮಾಚಲದಲ್ಲಿ ಕೂಡ 1,30,000. ಇದೆಲ್ಲ ಬಹಳ ಅದಾವು. ಅದೇನು ಆಯೋಗದ ಬಾಯ ಮಾಡ್ಯಾರ ಅದೊಂದು ಎಲ್ಲ ನೋಡ್ರಿ. ಕರೋನಾ ಅಂತಹ ಒಂದು ಮಹಾಮಾರಿ ಒಳಗೆ ದುಡ್ಡು ತಿಂದ್ರೆ ಅವರೆಲ್ಲ ನಾಶ ಆಗುತ್ತೆ. ಯಾರು ಮಾಡ್ತಾರೋ ಗೊತ್ತಿಲ್ಲ. ಯಾರು ಮಾಡೋದು ಏನ್ ಮಾಡೋದೈತಿ ನಾವು ಕೆಲಸ ಮಾಡೋದು. ನಾವು ಉಸ್ತುವಾರಿಗಳನ್ನ ಬದಲಾವಣೆ ಮಾಡ್ತಾರ ನಮಗೂ ಎಲ್ಲ ಮಾಡಬೇಕು. ಸತ್ಯ ಈಗ ಗೊತ್ತಾಗತ್ತೆ. ನ್ಯಾಯ ನೀವೆಲ್ಲ ಏನೋ ನಿರೀಕ್ಷೆ ಇರ್ತಿದ್ರೆ ಮಾಧ್ಯಮದವರು ಇಲ್ಲಿ ಕರ್ಸಾಡ ಹೊರಗೆ ಹಾಕ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಏನಿಲ್ಲ ಹಿಂದೂ ಕರಸೇವಕರನ್ನ ಬಂಧನ ನೋಡಿ. ಈ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಇದೊಂದೇನು ಪಾಕಿಸ್ತಾನ ಸರ್ಕಾರ ಮೊದಲೇ ಹೇಳ್ತೀನಿ ನಾನು. ತಾಲಿಬಾನ್ ಅಂತ ಹೇಳ್ಬೋದು. ಯಾಕಂದ್ರೆ ತಾಲಿಬಾನ್ ಈಗ ನಮ್ಮ ದೇಶದೊಳ ದೋಸ್ತಿ ಮಾಡಾಕ ಪಾಕಿಸ್ತಾನಕ್ಕೆ ಯಾವ ಬೆನ್ನಕ್ತಾರೆ. ತಾಲಿಬಾನ್ ಉಲ್ಟಾ ಆಗೈತೆ. ಇದು ಹಿಂದೂ ಸರ್ಕಾರ ಆಗೈತೆ ಪಾಕಿಸ್ತಾನ ಸರ್ಕಾರ. ಹಂಗ ಸಿದ್ದರಾಮಯ್ಯ ಅವರು ಒಂದೇ ಸಪೋರ್ಟ್ಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಆ ಕೆಜಿಹಳ್ಳಿ ಬಿಜೆಪಿ ಒಳಗ ಅವ್ರು ಎನ್ಕ್ವೈರಿ ಒಳಗೆ ಹೋಗಾರ. ಅವ್ರು ಹೆಂಗ್ ಬಿಡಿಸ್ತಾರೆ ತಾನೇ ಸಿಬಿಐ ಹೊರಗೆ ಹೋಗಲ್ಲ. ಅವ್ರು ಬಿಡಿಸ್ಬೇಕಾಗ್ತದೆ ಅಂದ್ರೆ ಇವ್ರು ಬರೇ ಅವ್ರು ಓಟ್ ಇರ್ಸಲ್ಲ. ಅವ್ರನ್ನೂ ನೋಡಿ ಮುಸ್ಲಿಮರ್ಗೂ ಇವರು ನ್ಯಾಯ ಕೊಡ್ತಾ ಇಲ್ಲ. ಅವ್ರಿಗೆ ಮೋಸ ಮಾಡಾಕತ್ತ. ಅವ್ರು ತಿಳಿಯಾಗೈತೆ ಏನ್ ಮಾಡುದು. ಎಲ್ಲಿ ಹೋಗಿ ಬಿಟ್ಕೊಳ್ಬೇಕು. ಯಾರೇನು ಮಾಡೋದು. ಈ ದೇಶನಾಗ ಸುರಕ್ಷಿತ ಅದಾರ, ಆರಾಮ ಅದಾರ. ಪಾಕಿಸ್ತಾನದಾಗ ಇಲ್ಲ ನೋಡಿಲ್ಲ. ನೀನೇ ನೋಡಿದ್ರೆ ದೊಡ್ಡ ಹೋರಾಟ ಆಗೈತಿ. ಕಾಶ್ಮೀರ ಗೋಧಿ ರೇಟ್ 400 ರೂಪಾಯಿ ಆಗೈತಿ. ನಾನು ಮತ್ತೆ ಆರಾಮ್ ತಿಂದು ಮೋದಿ 5 ಕಿಲೋ ಮತ್ತೆ 5 ವರ್ಷ 5 ಕಿಲೋ ಗ್ಯಾರಂಟಿ ಕೊಡ್ತಾರೆ. ಕಾಂಗ್ರೆಸ್ ನೋಡಿ ಹೇಳ್ತಾರ ಆ ಅಕ್ಕಿ ತಗೊಂಡು ಮಂತ್ರಾಕ್ಷ ಕೊಡುದೇನೆ. ಅದೇನ ಮೋದಿ ಅವರು ಅಕ್ಕಿ ಇವ್ರೇನ್ ಕೊಟ್ಟಾರ, ಕಿಸನ್ ಏನ್ ಕೊಟ್ಟಾರ, ಏನು ಇಲ್ಲ. ಅದೇ ರೊಕ್ಕ ಕೊಡ್ಲಾಕತ್ತಾರ. ರೊಕ್ಕ ಕೊಟ್ಟಾರ. ಅವ್ರ ಗಂಡಂದ್ರ ಕೈ ಹೋಗ್ತೈತಿ. ಅವ್ರು ತಾಲೂಕು ಮುಂದೆ ಮಾಡ್ತಾರ. ಲೋಕಸಭಾ ಚುನಾವಣೆ ಒಟ್ಟಾಗಿ ಕೆಲಸ ಮಾಡ್ತಾರೆ ನೋಡ್ರಿ. ಹೊಟ್ಟೆ ನಮ್ಮ ದೇಶದ ಸಲುವಾಗಿ ಮಾಡಕತ್ತೀವಿ. ಯಾರು ಈ ವಿಷಯದ ಸಲುವಾಗಿ 2 ಲೋಕ ಸಲುವಾಗಿ ಮಾಡಕತ್ತಿಲ್ಲ. ನಮ್ಮ ಸಲುವಾಗಿ ನನ್ನ ಮನೆಯ ಸಲುವಾಗಿ ನಾವು ಮಾಡಕತ್ತೀವಿ. ಇದನ್ನ ಪ್ರತಿಯೊಬ್ಬ ಕಾರ್ಯಕರ್ತ ತಿಳ್ಕೊಬೇಕಾಗಿತ್ತು. ಈಗ ನಾವು ಮಾಡಕತ್ತಿದ್ದು ಈ ಏನಂತ ಜ್ಞಾಪನೆ ಇದೆ.
ಇವತ್ತು ಸುರಕ್ಷಿತ ಇದೆ ನಮ್ಮ ದೇಶ. ಅಯೋಧ್ಯೆ ರಾಮ ಮಂದಿರ ಯಾರು ವಿಚಾರ ಮಾಡಿದ್ರೆ ಕಾಶ್ಮೀರ 370ನೇ ವಿಧಿ ಯಾರು ತೆಗೆದು ಸಾಧ್ಯತೆ ಐತೆ? ಏನಂತ ಹೇಳ್ರಿ, ಬಿಟ್ಟೆಲ್ಲ ಮಾತಾಡ್ತಾರೆ ಕೆಲವು ಮಂದಿ. ಇವತ್ತು ಮೀಸಲಾತಿ ಇರಲಿಲ್ಲ, ಆರ್ಟಿಕಲ್ 370 ಇವತ್ತು SC/ST ಜನಾಂಗದವರಿಗೆ MP MLA ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಜಮ್ಮು ಕಾಶ್ಮೀರ್ನಾಗ ಇವತ್ತು ರಿಸರ್ವೇಶನ್ ಬಂತು. ಅದು ಕಾರಣ ನರೇಂದ್ರ ಮೋದಿ ಅಮಿತ್ ಶಾ. ನಾವೆಲ್ಲ ಹೋರಾಟ ಮಾಡಿದ್ವಿ, ಕಾಶ್ಮೀರಕ್ಕೆ ಹೋಗಿ ನಾ ಅಯೋಧ್ಯೆಗೆ ಆರಿಸಿ ಹೋಗ. ಈಗ ಬೋರ್ಡ್ಗಳು ಹಚ್ಕೊಂಡ್ರೆ ನಾವು ಕಾರ್ಯಸೇವಕ ನಾವು ಒರಿಜಿನಲ್ ಅದನ್ನ ಕೆಡುವುದು ನಾವು ಮುಂದೆ ನಿಂತು ನೋಡೋದಾಗಿ ನಮ್ಮೆಲ್ಲ ಹೊಡೆದ ಲಕ್ನೋಗೆ ರೈಲ್ವೆದಾಗ ಹಾಕಿ ಕಳಿಸೋದು. ನಾ ಡಿಸೆಂಬರ್ 6ಕ್ಕೆ ಅಲ್ಲೇ ಇದ್ದೆ. ಇಲ್ಲಿ ಬಿಜಾಪುರ 2 ದಿವಸ ಬಿಟ್ಟು ಬಂದ್ರೆ ಪೊಲೀಸ್ ಸ್ಟೇಷನ್, ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ವೈಕೋಪಿಸಿದ್ರು. ಅವತ್ತೇ SITC ಬಂದಿದ್ರು ಮದನ್ ಗೋಪಾಲ್, ಅವತ್ತೇ ಬಂದು ಜಾಯ್ನ್ ಆಯ್ತು. ಅವ್ರು ಏನಂದ್ರೆ ಗೊತ್ತಿದ್ದ ಮದನ್ ಗೋಪಾಲ್ ಅವ್ರ ಪಾಪ ನಾನು ನೆನೆಸ್ತೇನೆ. ಕಾಂಗ್ರ್ಯಾಚುಲೇಷನ್ ಅಂತ ಹೇಳು, ಒಳ್ಳೆ ಕೆಲಸಕ್ಕೆ ಹೋಗಿದ್ರೆ, ಪವಿತ್ರ ಕೆಲಸಕ್ಕೆ ಹೋಗಿದ್ರೆ. ನಾವೆಲ್ಲ ಅಯೋಧ್ಯೆ ಬಂದವ್ ನಮ್ಮವ್ರು ಡಿಜೆಲ್ ನಾವು 4 ಎನ್ಕೌಂಟರ್ ಮಾಡಿದ್ರೆ ಇವತ್ತು ನಾನು ಕಾರ್ಯಸೇವಕ ಅಂತ ಹೇಳಿ ಪರಿಸ್ಥಿತಿ ನಮ್ಮ ರಾಜ್ಯದಾಗ ಇರ್ತದೆ. ಅದಕ್ಕೆ ಇವೆಲ್ಲ ಏನಾಗ್ಯಾವ ಆಗ್ಯಾವ. ನಮ್ಮ ಮುಂದೆ ಇರುವುದು ಅದೇ ಗುರಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು. ಆಗದೆ ಇದ್ರೆ ನಮ್ಮ ಕುಟುಂಬನೇ ಉಳಿದಿರಲಿ. ವೈಯಕ್ತಿಕ ಕುಟುಂಬ ಬಗ್ಗೆ ನಾವು ಮಾತಾಡೋದು ನಾನು ಸ್ವಾರ್ಥ. ನಾವೇನು ಸುರಕ್ಷಿತ ಇಲ್ಲ. ಈಗ ಹಾರಾಡ್ತಾರ ರಾಹುಲ್ ಗಾಂಧಿ ಅರೆಹುಚ್ಚನಂತವ್ರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ನಾವೇನು ಅರೆಹುಚ್ಚರು ಯಾವಾಗ ಇದು ಏನು ಹೋಗಿ ಅಡಿಗೆ ಮಾಡ್ತಾನ, ನಮ್ಮ ಪಟಾಕಿ ಬಂಗಾರ ತೆಗಿತೀನಿ ಅಂತಾನ. ಇಂಥವ್ ನಾವು ಮಾಡಿಬಿಡ್ತಾರ ಹೊಸನು ಕೊಡಲ್ಲ. ಏನೋ ಅಧ್ಯಕ್ಷ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ದೇಶ ಮತ್ತು ನಮ್ಮ ಜನ ಬಳಿಕೊಳ್ಳಕ್ಕೆ ಆಗೇ ಏನೋ ಆಗಲಿತ್ತು ಅಂದ್ರೆ ನಾನು ಹೋಗಿ ಮನೆ ಅಮಿತ್ ಶಾ ಅವರಿಗೆ ನಟರಿಗೆ ನಾನು ಡಿಮಾಂಡ್ ಇಟ್ಟಿಲ್ಲ. ನಾನು ಅಧ್ಯಕ್ಷ ಮಾಡಲಿಲ್ಲ, ನಾನು ಪಕ್ಷ ನಾಯಕ ಮಾಡಲಿಲ್ಲ. ನಾನೇನ್ ಕೆಪಾಸಿಟಿ ಏನೋ ಮನೆ ಬೆಳಗಾವಿ ನೀವೆಲ್ಲ ನೋಡಿ ನಾನೇನು ಯಾರು ಅಡ್ಜಸ್ಟ್ ಇಲ್ಲ. ನೇರವಾಗಿನೇ ಕರೆಕ್ಟ್ ಮಾಡೋದು ಯಾರು ಬೆಳಗಾವಿ ಅಂತ ನಾವೇ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಅದ ಅನ್ನೋದು ಎಲ್ಲ ನಮ್ಗೆ ಕೊಡ್ತೇವೆ. ಮಾತಾಡಕ್ ಹೋದ್ರು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರೆ ನಿಮ್ಗೆಲ್ಲ ಸನ್ಮಾನ್ಯ ಶ್ರೀ ಅನ್ಕೊಡ್ತಾರೆ. ಅಡ್ಜಸ್ಟ್ಮೆಂಟ್ ಅಲ್ಲ ಮತ್ತೆ ಸರ್, ಚುನಾವಣೆಗೆ ಮೋದಿ ಅವರಿಗೆ 10 ವರ್ಷದಿಂದ ದೇಶದ ಆಡಳಿತ ನಡೆಸ್ತಾರೆ. ಆದ್ರೂ ಇನ್ನೂ ಭಾರತ ಸುರಕ್ಷಿತ ಇಲ್ಲ ಅಂತ ಯಾರು ಹೇಳ್ತಾರೆ. ಈಗ ಭಾರತ ಅದೇ ಅವ್ರು 9 ವರ್ಷ ಆಯ್ತಂತ ಸುರಕ್ಷಿತ ಐತ್ರಿ. ಇನ್ನೂ ಸುರಕ್ಷಿತ ಇಲ್ಲ ಅಂತ ಇನ್ನು ಇಂಥ ಕೆಟ್ಟ ಕಿಡಿಗೇಡಿಗಳು ದೇಶದ ಹೊರಗಿರುವಂತಹ ದೇಶದ್ರೋಹಕ್ಕಿಂತ ಈ ದೇಶದ ಅನ್ನ ದೇಶದ್ರೋಹಗಳು ಅದಾವೇನ 1 ದಿವಸನಾಗ 10 ವರ್ಷನಾಗ ಇವ್ರು ಖತಮ್ ಆಗುದಿಲ್ರಿ. ನಾವು ನೀವು ಎಲ್ಲರೂ ಏನ್ ಜಾತಿ ಆಗಿತ್ತು ಹೇಳೋಣ. ಒಂದ್ ಸೈಡ್ ಏನು ಜಾತಿ ಆಗಿತ್ತು ಅಂದ್ರೆ ಹಿಂದೂಗಳ ಮೇಲೆ ದೌರ್ಜನ್ಯ ಪ್ರಚಾರ ಮಾಡೋದು ನಡೀತೈತಿ. ಅವ್ರಿಗೇನು ಆಗಬಾರ್ದು. 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾರಕ್ಕೂ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ ಮೊದಲ ಹಕ್ಕು ಮುಸ್ಲಿಮರದಂತ ಈ ದೇಶದ ಮೇಲೆ ಅವರು ಮೊದಲು ಪಾಲದಾರ. ಮತ್ ಗಾಂಧಿ ಮತ್ತೆ ನೆಹರು ಕೂಡ ಪಾಕಿಸ್ತಾನ ಕಿಸರ ಕೊಟ್ಟಾರೆ. ಏನು ಯಾವ ಆಧಾರ ಕೊಟ್ರು ಪಾಕಿಸ್ತಾನ? ನೀವು ಇಲ್ಲಿ ಇರುವುದು ಸುಮ್ಮ ನಮ್ಮ ಹಿಂದೂಗಳ ದಯಾಮಯ ಅಷ್ಟೇ. ನಮ್ಮ ಹಿಂದೂ ಸಮಾಜ ದೊಡ್ಡ ಮನಸ್ಸೈತಿ. ವಸುದೇವ ಕುಟುಂಬಕಂ ಅಂತ ಒಂದು ಸಂಸ್ಕೃತಿ ಇರುವಂತ ಭಾರತ ಇಲ್ಲಿ ಇರ್ಬೇಕಾದ್ರೆ ಹೀಗೆ ಇರ್ಬೇಕು. ಒಟ್ಟು ನೀವು ಎಲ್ಲರೇ ದಿನ ನೋಡ್ರಿ. ನೀನು ಅವ್ರು KG ಹೇಳಿದ್ರು DK शिवकुमार नहीं पड़ा, हमारा छोकरा कुछ भी नहीं किया, घर में छुप बैठा था देखने के लिए। कोतंबरी लेके आने के लिए गया था, पकड़ गया, अंदर डाल पुलिस स्टेशन बेंकी चाहिए. ಏನಂತ ಪೊಲೀಸರು ಸ್ಟೇಷನ್ ಬೆಂಕಿ, ಪೊಲೀಸ್ ಜೀಪ್ ಸುಟ್ಟಾರ, ಪೊಲೀಸರ ಮೇಲೆ ಗುಂಡಾಗಿ ಮಾಡ್ತಾರೆ. ಮತ್ತೆ ಮುಂದೆ ದೇಶ ಹೆಂಗ್ ಸುರಕ್ಷಿತ? ಆದ್ರೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ. ಅವ್ರು ಬಂದ ಮೇಲೆ ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲ ರಜಾವನ್ರಿ ಬಯಲು ಎಷ್ಟು ಕಡೆ ಬಾಂಬ್ ಸ್ಫೋಟ ಆಗ್ತಿತ್ತು. ಎಲ್ಲ ರಜಾವು ದೇಶ 9 ವರ್ಷ ನರೇಂದ್ರ ಮೋದಿ ಏನು
ಈ ದೇಶದಾಗ ಯಾರು ಅದಾರ ಹೇಳ ಆಲ್ಟರ್ನೇಟಿವ್ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಅದಾರ ಖರ್ಗೆ ಅವ್ರು ಬೇಡ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ರಿ ರಾಹುಲ್ ಗಾಂಧಿ ಯಾರು ಚಾರ್ಜ್ ಯಾರು ಸಿದ್ದರಾಮಯ್ಯ ಅವನು ಸಿದ್ದರಾಮಯ್ಯ ಅವ್ರ ಖರ್ಗೆ ಅವ್ರು ಸಪೋರ್ಟ್ ಮಾಡಲ್ಲ ದಲಿತರ ಮೇಲೆ ಯಾಕೆ ಸಿದ್ದರಾಮಯ್ಯ ಅವ್ರ ಪ್ರೀತಿ ಬರೀ ನಿಮ್ ಸಾಬ್ರ ಮ್ಯಾಗ ಪ್ರೀತಿ ಇರ್ತಾವ ಸರ್ ಈಗ PSI ಅಕ್ರಮ ನೇಮಕಾತಿ ವಿಚಾರದಲ್ಲಿ ನಮ್ಮ ಕಡೆ ದಾಖಲಾತಿಗಳದವು ಜಸ್ಟಿಸ್ ವೀರಪ್ಪ ಆಯೋಗಕ್ಕೆ ನೋಡ್ರಿ ಅವೆಲ್ಲ ಕಮಿಷನ್ ಅವ್ರಿಗೆ ಏನು ಕೊಟ್ಟ ನನಗೆ ನೋಟಿಸ್ ಬಂದಿಲ್ಲ ಬಂದ್ಮೇಲೆ ಹೇಳ್ತೀನಿ ದಾಖಲೆಗಳು ಎದಕ್ ಬಿಟ್ರಿ ಸಿದ್ದರಾಮಯ್ಯ ಪುಂಖಾನುಪುಂಖವಾಗಿ ವಿಧಾನಸಭೆದಾಗ ಮಾತಾಡ್ಯಾರ ಪ್ರಿಯಾಂಕಾ ಖರ್ಗೆ ಮಾತಾಡ್ಯಾರ ದಾಖಲೆ ಎಲ್ಲ ಸಿಬಿಐ ನೋಡ್ರಿ ನಿಮ್ ತಾಕತ್ತಿದ್ರೆ ಇವತ್ತ ನಾ 2 ಅಲಿಗೇಷನ್ ಮಾಡಿಲ್ಲ ನೀನ್ ಯಾಕಿದ್ರೆ ಆಯೋಗ ಮಾಡಿರಪ್ಪ ಸಿಬಿಐ ಕೊಡು ನೇರವಾಗಿ ಸಿಬಿಐದಂದು 2 ರಿಪೇರ್ ಮಾಡ್ರಿ ಏನೋ ಕರೋನಾದಾಗ ಏನಾಗಿತ್ತು ಪೊಲೀಸ್ ನೀವೊಬ್ಬ ADGPನೇ ಒಬ್ಬ ತಿಂಗಳು ಇಟ್ಕೊಂಡು ರಾತ್ರಿ ಅವ್ರಿಗೆ ದಾರು ಎಲ್ಲ ತಿನ್ನಿಸಿ ಕೂರಿಸಿ ಜಾಮೀನು ಕೂರಿಸಿ ಕೊಡ್ತಾರೆ ಸರ್ ಅಂದ್ರೆ ಇದು ಕೇವಲ ಒಂದು ಇದ್ರ ಗುಂಪಿಂದಲ್ಲ ಎಲ್ಲಾ ಗುಂಪಿನ ಅವರು ಇದ್ರೊಳಗ ಎಲ್ಲ ಅಡ್ಜಸ್ಟ್ಮೆಂಟ್ ಸಚಿವ ಸೋಮಣ್ಣ ಕೂಡ ಮಾಜಿ ಸಚಿವರು ಸೋಮಣ್ಣ ಅವರು ಭೇಟಿ ಆಗ್ತಾರೆ ಅವ್ರನ್ನು ಅಮಿತ್ ಶಾ ಮಾತಾಡ್ತಾರೆ ನೋಡ್ರಿ ಎಲ್ಲ ಯಾರ್ದು ಪಾರ್ಟಿ ಬಿಟ್ಟು ಹೋಗುವಂತ ವಿಚಾರ ಇಲ್ಲ ಯಾಕೆ ಬಿಟ್ಟು ಹೋಗುದಿಲ್ಲ ದೇಶದ ಸಲುವಾಗಿ ಎಲ್ಲ ಕೂಡಿ ಮಾಡಿ ಕಾಂಗ್ರೆಸ್ನವರು ಎಷ್ಟೋ ಸಲ ನಮ್ಗೆ ಹೇಳ್ತಾರೆ ಇಲ್ಲ ಸರ್ ನೀವು ಮೋದಿಯವ್ರು ಬರಲಿಲ್ಲ ದೇಶ ಉಳಿದಿಲ್ಲ ಯಾರು ಕಾಂಗ್ರೆಸ್ನವರು ಅದಕ್ಕೆ ರೆಕಾರ್ಡ್ ಹೇಳ್ತಾರೆ ರೆಕಾರ್ಡ್ನಾಗ ಹೇಳಕ್ಕಂತ ಅವ್ರು ಹೊರಗೆ ಹಾಕ್ತಾರೆ ನನ್ನ ಮಂಡಿಗೆರೆ ಎಲ್ಲಿರ್ತಾರೆ ಕರ್ನಾಟಕ ನೋಡ್ರಿ ಅದು 40,000 20,000 ತನಿಖೆ ಮಾಡಿ ಸಿಬಿಐ ಸರ್ಕಾರದ ಬಜೆಟ್ ಜಾಸ್ತಿ ಇಲ್ಲ ಹಂಗೆ ಹೇಳ್ತಾರೆ ಪಾಪ ಅವ್ರು ರಕ್ಷಣೆ ಮಾಡ್ಬೇಕು ಅವ್ರಿಗೆ ಮನೆ ಅವ್ರಿಗೆ ಪಬ್ಲಿಕ್ ಅಕೌಂಟ್ ಚೇರ್ಮನ್ ಅವ್ರು ಮಾಡ್ಯಾರ ಖುಷಿ ಪಡಿಸ್ಯಾರ ಅವ್ರಿಗೆ ನನ್ನ ಹೋರಾಟದಿಂದ ಉತ್ತರ ಕರ್ನಾಟಕದ 2 ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಚೇರ್ಮನ್ ಮಾಡೋದು ಶಿಕ್ಷಣ ಮಾಡಿ ಎಲ್ಲದ ಪಾಪ ಅಡ್ಯಾಡಿ ಮುಖ್ಯಮಂತ್ರಿಯಿಂದ ಹಿಡಿದು ಈಗ ಉಪನಾಯಕ ಮಾಡೋದು ಯಾಕೆ ಮಾಡಿದ್ರು ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಕೊಡಿರೋ ಕಡಿಮೆ ಮಾಡಿ ಇಲ್ಲಕ್ಕಂದ್ರೆ ಕ್ಯಾಪು ಮಾಡ್ತಿದ್ರಲ್ಲ ಆ ಕಡೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ದಯಮಾಡಿ ಯಾರು ಹಾಗೆ ಹೋಗ್ಬಾರ್ದು ಪ್ರಸಾದ